ಜ್ಯೋತಿಷ್ಯಾಲಯ. ಸಂಕ್ರಾಂತಿ ಹಬ್ಬದ ಆದ ಮೇಲೆ ನಮ್ಮ ರಾಶಿಗಳಿಗೆ ಹೇಗಿರುತ್ತೆ ಎಂಬ ಸಂದೇಶವು. ಮೊದಲಿಗೆ ಮೇಷರಾಶಿ ವಿಚಾರ. ಮೇಷರಾಶಿಗೆ ಗುರುಬಲ ಪ್ರಸ್ತುತವಾಗಿದೆ. ಆದ್ದರಿಂದ ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ತುಂಬ ಸುಲಭವಾಗಿ ಜಯವಾಗುತ್ತದೆ. ಯಾವ ತೊಂದರೆಗಳು ಇಲ್ಲ. ನಿಮಗೆ 6-12ರಲ್ಲಿ ರಾಹು ಕೇತು ಇರುವುದರಿಂದ ಮತ್ತು ಶನಿ ದೃಷ್ಟಿ ನಿಮ್ಮ ರಾಶಿಯಲ್ಲಿ ಬಿದ್ದಿರುವುದರಿಂದ ಶನಿ ದೋಷ ನಿವಾರಣೆ, ರಾಹು ಕೇತು ದೋಷ ನಿವಾರಣೆ ಮಾಡಿಸಿದರೆ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ವಿಜಯವೂ ಆಗುತ್ತದೆ. ಯಾಕಂದರೆ ಈ ಶನಿ ನೋಡುವುದರಿಂದ ಸ್ವಲ್ಪ ತಡವಾಗಿ ಕೆಲಸಗಳಾಗುತ್ತದೆ. ಆದ್ದರಿಂದ ಆ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಒಂದು ತೈಲಾಭಿಷೇಕ ಮಾಡಿಸಿದರೆ ನಿಮಗೆಲ್ಲವೂ ಶುಭವಾಗುತ್ತದೆ. ರಾಹು ಕೇತುಗಳಿಗೆ ಉರುಳಿ ಉದ್ದಿನಕಾಳು ದಾನವನ್ನು ಮಾಡಿ ಎಲ್ಲವೂ ಶುಭವನ್ನೇ ನೀಡುತ್ತದೆ. ವಾಹನಗಳಿಂದ ತೊಂದರೆ ಬರುವುದಿಲ್ಲ, ಶತ್ರುಗಳಿಂದ ಬಾಧೆ ಬರುವುದಿಲ್ಲ, ಮಾಟ ಮಂತ್ರಗಳಿಂದ ನಿಮಗೆ ತೊಂದರೆ ಬರುವುದಿಲ್ಲ. ಎಲ್ಲವೂ ಗುರುಬಲದಿಂದ ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುವುದು, ಉದ್ಯೋಗವಿಲ್ಲದಿದ್ದರೆ ಉದ್ಯೋಗ ಬರುವುದು, ಗೃಹ ಇಲ್ಲದೆ ಗೃಹವಾಗುವುದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಉತ್ತೀರ್ಣೆಯು, ಅಧಿಕ ವಿದ್ಯಾಲಾಭವು, ಧನಲಾಭವು ಎಲ್ಲವೂ ಬರುತ್ತದೆ. ಆದ್ದರಿಂದ ನೀವು ತಪ್ಪದೆ ಶನಿ ಮತ್ತು ರಾಹು ಕೇತುಗಳ ಶಾಂತಿಯನ್ನು ಮಾಡಿಸಿ ಎಲ್ಲ ಶುಭವಾಗುತ್ತದೆ. 25/3/2025ರಲ್ಲಿ ಶನಿ ನಿಮಗೆ 7.5 ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಮೊದಲು ನೀವು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿದರೆ ಮಾತ್ರ ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ನಿಮಗೆ ಒಳ್ಳೆಯ ಶುಭ ಸಂಖ್ಯೆಗಳು 1, 2, 3, 5 ನಿಮಗೆ ಶುಭ ಸಂಖ್ಯೆಗಳು. ನಿಮಗೆ ಶುಭ ಕಲರ್ಗಳು ಕೆಂಪು, ಅರಿಶಿನ, ಕೇಸರಿ ಕಲರ್ಗಳು ಬಹಳ ಶುಭದಾಯಕವು. ನಿಮಗೆ ಒಳ್ಳೆಯ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಬಹಳ ಶುಭವಾದುದು, ಪ್ರಸ್ತುತವಾದ ದಿನಗಳು. ಇದು ಈ ಮೇಷರಾಶಿಯ ವಿಚಾರವು. ವೃಷಭ ರಾಶಿ ವಿಚಾರ. ಇಷ್ಟು ದಿನ ವೃಷಭ ರಾಶಿಗೆ ಬಹಳ ಕಷ್ಟಗಳಿತ್ತು. ಗುರುವಿಲ್ಲದ ಕಾರಣ ನಿಮಗೆ ಎಲ್ಲವೂ ನಷ್ಟಕರವೇ ಆಯಿತು. ಇದ್ದಿದ್ದ ದುಡ್ಡೆಲ್ಲ ಹೋಗೋದು, ಮುಂದಕ್ಕೆ ಹೋಗಿರೋದ್ರಿಂದ ಕೆಟ್ಟ ಹೆಸರು ಬಂದಿರುವುದು ಇವೆಲ್ಲವೂ ಆಗಿರುತ್ತದೆ. ಆದರೆ ಈಗ ನಿಮಗೆ ಗುರುಬಲ ಬಂದಿದೆ. ಅಂದರೆ 25/5/2025ರಿಂದ ಎಲ್ಲವೂ ಶುಭದಾಯಕವಾಗಿ ಇರುತ್ತದೆ. ಗುರು ನಿಮಗೆ ಲಾಭ ಸ್ಥಾನಕ್ಕೆ ಬರುತ್ತಿದ್ದಾರೆ. ಬರುವುದರಿಂದ ನಿಮ್ಮ ರಾಶಿಗೆ ಎಲ್ಲ ಹೋಗಿರುವುದೆಲ್ಲವೂ ಬರುವುದು, ಒಳ್ಳೆಯ ಹೆಸರು ಬರುವುದು, ಒಳ್ಳೆಯ ಗೌರವವು, ಸಮಾಜದಲ್ಲಿ ಸ್ಥಾನ ಬಲವು, ನಿಮಗೆ ಮನೆಯಲ್ಲಿ ತೊಂದರೆಗಳಿದ್ದರೆ ಎಲ್ಲವೂ ನಿವಾರಣೆಯು, ಮನೆಯಲ್ಲಿ ಯಾವ ಕಾರ್ಯಗಳು ಆಗದೇ ಇದ್ದರೆ ಇಂದಿನಿಂದ ಶುಭ ಕಾರ್ಯಗಳು ನಡೆಯುವುದು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಬರುವುದು, ಕಲ್ಯಾಣ ಇಲ್ಲದವರಿಗೆ ಕಲ್ಯಾಣ ಆಗುವುದು, ಗೃಹ ಇಲ್ಲದವರಿಗೆ ಗೃಹ ಬರುವುದು, ಬೆಳ್ಳಿ ಬಂಗಾರ ಎಲ್ಲವೂ ಬರುವ ಸಮಯ ಬಂದಿದೆ. ಆದ್ದರಿಂದ ನೀವು ಶನಿ ದೇವರಿಗೆ 25/3/2025ರಲ್ಲಿ ನಿಮ್ಮ ರಾಶಿ ಮೇಲೆ ಶನಿ ದೇವರು ಬೀಳುವುದರಿಂದ ಸ್ವಲ್ಪ ಆತಂಕಗಳು ಬರುತ್ತದೆ. ಆಗ ಶನಿ ದೇವರಿಗೆ ನೀವು ತೈಲಾಭಿಷೇಕ ಶನಿವಾರ ನೀವು ಎಲ್ಲಿ ದೇವಸ್ಥಾನ ಇರುತ್ತದೆ ಪುರಾತನವಾದದ್ದು, ಆ ದೇವಸ್ಥಾನದಲ್ಲಿ ತೈಲಾಭಿಷೇಕವನ್ನು ಮಾಡಿಸಿದರೆ ತಿರುಗಿಲ್ಲದ ಬಾಣವಾಗುತ್ತದೆ ವೃಷಭ ರಾಶಿಯವರಿಗೆ. ನಿಮ್ಮ ರಾಶಿಯವರಿಗೆ ಲಕ್ಕಿ ನಂಬರ್ಸ್ 4, 6, 7. ಒಳ್ಳೆಯ ದಿವಸಗಳು ಬುಧವಾರ, ಶುಕ್ರವಾರ, ಶನಿವಾರ. ಒಳ್ಳೆ ಕಲರ್ಸ್ ಪಚ್ಚೆ, ಬಿಳಿ, ನೀಲಿ. ನೀವು ಗಾಡಿ ತೆಗಿಬೇಕಾದರೆ ಈ ಕಲರ್ಗಳೆಲ್ಲ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ. ಮೇನಿಂದ ನಿಮಗೆ ಯಾವ ಆತಂಕಗಳು ಬರದೆ ಎಲ್ಲವೂ ಶುಭವೇ ನಡೆಯುತ್ತದೆ ಈ ವೃಷಭ ರಾಶಿಯವರಿಗೆ. ಮಿಥುನ ರಾಶಿ ವಿಚಾರ. ಮಿಥುನ ರಾಶಿಯವರು ತುಂಬ ಜಾಗೃತಿಯಿಂದ ಇರಬೇಕು. ಎಲ್ಲ ಕಾರ್ಯಗಳು ಅಡಚಣೆಗಳು ಬರುತ್ತದೆ, ತೊಂದರೆಗಳ ಮೇಲೆ ತೊಂದರೆಗಳು ಬರುತ್ತದೆ, ವಾದ ವಿವಾದಗಳು ಬರುತ್ತದೆ, ಅಪವಾದಗಳು ಬರುತ್ತದೆ, ಸೋದರ ಸೋದರಿಯರಿಂದ ತೊಂದರೆಗಳು ಅತಿ ಶೀಘ್ರವಾಗಿ ಬರುತ್ತದೆ. ತುಂಬ ಜಾಗೃತಿಯಾಗಿರಬೇಕು.
ಗುರುಬಲ ಇರುವುದಿಲ್ಲ. ನಿಮ್ಮ ರಾಶಿಗೆ ಮೇಲೆ 25/5/2025 ಗುರು ನಿಮ್ಮ ರಾಶಿಗೆ ಬರುತ್ತದೆ. ದುಂದ ಖರ್ಚುಗಳು, ಹಣದ ತೊಂದರೆ, ಅಡಚಣೆ, ವಾಹನದಿಂದ ತೊಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗುವುದು, ಆರೋಗ್ಯದಲ್ಲಿ ಏರುಪೇರು ಇವೆಲ್ಲವೂ ಇರುವುದರಿಂದ ತುಂಬ ಜಾಗ್ರತೆಯಾಗಿ, ನಿದ್ದೆಯಲ್ಲಿ ಜ್ಞಾನವಿದ್ದಂಗೆ ಮೆಲುಕುವಾಗಿರಬೇಕು. ಆಗ ಎಲ್ಲ ಕಾರ್ಯಗಳಲ್ಲೂ ನೀವು ಜಾಗ್ರತೆಯಿಂದ ನಡೆದುಕೊಂಡರೆ ಯಾವ ತೊಂದರೆಗಳು ಬರೋದಿಲ್ಲ. ಎಲ್ಲ ಹಣ ಕಳೆದುಕೊಂಡು ಹೋಗುವುದು, ಕಳ್ಳತನಗಳಾಗೋದು ಮನೆಯಲ್ಲಿ, ಇವೆಲ್ಲವೂ ಮಿಥುನ ರಾಶಿಗಿರುತ್ತದೆ. ನೀವು ಮಿಥುನ ರಾಶಿಯವರು ಜಾಗ್ರತೆಯಿಂದ ಮಾಡಬೇಕಾದ ಕೆಲಸ ಒಂದೇ: ಕಡಲೆ ಕಾಳು, ಅರಿಶಿನ ಬಟ್ಟೆ, ವೀಳದ ಎಲೆ, ಅಡಿಕೆ, ದಕ್ಷಿಣೆಯ ಸಮೇತ ನಿಮಗೆ ಗೊತ್ತಿರುವಂತಹ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುತ್ತದೆ. ಅದೇ ತರಹ ಮಂಗಳ ಗ್ರಹ, ತೊಗರಿ ಕಾಳು, ಕೇಸರಿ ಬಟ್ಟೆ, ಎಲೆ ಅಡಿಕೆ, ದಕ್ಷಿಣ ಸಮೇತ ದಾನ ಮಾಡಬೇಕು. ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ಸ್ವಲ್ಪವಾದರೂ ನತ್ತಿಯಲ್ಲಿ ಬೀಳುವ ತೊಂದರೆಗಳು ಪಕ್ಕದಲ್ಲಿ ಹೋದರೆ ದೊಡ್ಡ ಏಟಿನಿಂದ ನಾವು ತಪ್ಪಿಸ್ಕೊಳ್ಳಿ ಅನ್ನೋ ಥರ ಬರುತ್ತದೆ. ಇದು ನಡೀತಾ ಇರೋ ವಿಚಾರ. ಆದ್ದರಿಂದ ಯಾವವರು ಏನೇನೋ ಹೇಳಿ ನಿಮ್ಮನ್ನು ನುಗ್ಗೆ ಮರ ಹಸುವುದು, ನಿಮ್ಮ ರಾಶಿಗೆ ಹಂಗಿದೆ ಹಿಂಗಿದೆ, ಇವೆಲ್ಲ ಸುಳ್ಳು ಅಪವಾದಗಳು. ಈಗ ಬರ್ತಾ ಇರೋದು ಗುರು 12ರಿಂದ ನಿಮ್ಮ ರಾಶಿಗೆ ಬರುವುದರಿಂದ ತುಂಬ ಜಾಗ್ರತೆಯಾಗಿರಬೇಕು. ನೀವು 9 ಕಡಲೆಕಾಳು, 9 ತೊಗರಿ ಕಾಳು, ಕೇಸರಿ ಬಟ್ಟೆ ಚಿಕ್ಕದಾಗಿ, ಅರಿಶಿನ ಬಟ್ಟೆ ಚಿಕ್ಕದಾಗಿ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಮಟ್ಟಿಗೆ ನೀವು ಜಾಗ್ರತೆಯಿಂದ ಇರಬಹುದು. ಇಲ್ಲದಿದ್ದರೆ ಯಾರಿಗಾದ್ರೂ ಹಣ ಕೊಟ್ಟಿದ್ರು ಕೇಳೋದಕ್ಕೆ ಹೋಗೋದು, ಜಗಳಗಳು ಬರೋದು, ಆವಾಗ ದೊಡ್ಡ ಗಲಾಟೆಯಾಗಿ ಏಟುಗಳು ಬೀಳೋದು, ಗಾಯಗಳಾಗೋದು, ಅಪವಾದಗಳೆಲ್ಲ ಬರುತ್ತದೆ. ತುಂಬ ಜಾಗ್ರತೆಯಾಗಿರಿ. ನಿಮಗೆ ಲಕ್ಕಿ ನಂಬರ್ಸು 4, 6, 7. ಒಳ್ಳೆಯ ದಿವಸಗಳು ಬುಧವಾರ, ಶುಕ್ರವಾರ, ಶನಿವಾರ. ಶುಭ ಕಲರ್ಗಳು ಪಚ್ಚೆ, ಬಿಳಿ, ನೀಲಿ ಕಲರ್ಗಳು. ನೀವು ಗಾಡಿ ತಗೊಳ್ಳಿ, ಬಟ್ಟೆ ತಗೊಳ್ಳಿ, ಚಪ್ಪಲಿಗಳು ತಗೊಳ್ಳಿ, ಈ ಕಲರ್ಗಳಲ್ಲಿ ತಗೊಂಡ್ರೆ ದೊಡ್ಡದಾದಂಥ ತೊಂದರೆಗಳೆಲ್ಲೂ ಚಿಕ್ಕದಾಗಿ ಹೋಗುತ್ತದೆ. ಆದ್ದರಿಂದ ಈ ವರ್ಷ ತುಂಬ ಜಾಗ್ರತೆಯಾಗಿರಿ ಮಿಥುನ ರಾಶಿಯವರು. ಈಗ ಕಟಕ ರಾಶಿ ವಿಚಾರ. ಕಟಕ ರಾಶಿಯವರಿಗೆ ಗುರುಬಲ ಬಹಳ ಶುಭದಾಯಕವಾಗಿದೆ. ಹೋಗಿದ್ದ ಕೆಲಸಗಳೆಲ್ಲವೂ ಜಯವಾಗುವುದು. ಸಮಾಜದಲ್ಲಿ ಒಂದು ಸ್ಥಾನಮಾನವು, ಗೌರವವು, ಭಯಭಕ್ತಿಯು ಎಲ್ಲವೂ ಈ ಕಟಕ ರಾಶಿಯವರಿಗೆ ಬರುತ್ತದೆ, ಇರುತ್ತದೆ. ಯಾವ ಸಂದೇಶವೂ ಇಲ್ಲ. ಗುರುಬಲದಿಂದ ಯಾವ ಕಾರ್ಯಗಳು ನಡೆದಿಲ್ಲವೋ ಅವೆಲ್ಲವೂ ನಡೆಯುವುದು. ಒಬ್ಬೊಬ್ಬರಿಗೆ ಮನೆಗಳಿರಲ್ಲ, ಗೃಹ ಲಾಭವಾಗುವುದು. ದುಡ್ಡು ಕಾಸಿಗೆ ತೊಂದರೆ ಇರೋರಿಗೆ ಹಣ ಬರುವುದು, ಹೋಗಿರೋ ದುಡ್ಡು ಬರುತ್ತದೆ. ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದವರು ತುಂಬ ವಿದ್ಯಾವಂತರಾಗುವುದು, ಉತ್ತೀರ್ಣವಾಗುವುದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು, ಬೆಳ್ಳಿ ಬಂಗಾರಗಳನ್ನು ತೆಗೆಯುವುದು ಎಲ್ಲವೂ ಈ ಗುರುಬಲದಿಂದ ನಡೆಯುತ್ತದೆ. ಆದರೆ ನಿಮ್ಮ ರಾಶಿಯಲ್ಲಿ ಅಂಗಾರಕ ಗ್ರಹ ಅಂದರೆ ಮಂಗಳ ಗ್ರಹ ಇರುವುದರಿಂದ ಸ್ನೇಹಿತರಿಂದ ತೊಂದರೆ, ಸೋದರರಿಂದ ತೊಂದರೆ, ಮಾತೃಕಾರಕರಿಂದ ತೊಂದರೆ, ಅಡಚಣೆಗಳು, ವಾಹನದಿಂದ ತೊಂದರೆ, ಭಯ, ದಾಂಪತ್ಯ ಜೀವನದಲ್ಲಿ ಜಾಗ್ರತೆಯಾಗಿರಬೇಕು. ಬೇಡವಾದ ಕೆಲಸಗಳಿಂದ ಸುಮ್ಮನೆ ವಾದ ವಿವಾದಗಳು ಬರುವುದು, ಅಪವಾದಗಳಾಗೋದು ಇವೆಲ್ಲವೂ ಕಳತ್ರ ರೂಪದಿಂದ ಬರುತ್ತದೆ. ಇದರಲ್ಲಿ ಜಾಗ್ರತೆಯಾಗಿರಬೇಕು. ಕೆಲಸಕ್ಕೆ ಬಾರದ ಮಾತುಗಳಲ್ಲಿ ಬೇಜವಾಬ್ದಾರಿ ಮಾಡಿಕೊಳ್ಳುವುದು ಇವೆಲ್ಲವೂ ಕುಟುಂಬದಲ್ಲಿ ಬರುತ್ತದೆ. ತುಂಬ ಜಾಗ್ರತೆಯಾಗಿರಿ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಮಂಗಳ ಗ್ರಹ, ಅಂಗಾರಕ ಗ್ರಹ ಅನ್ನುತ್ತಾರೆ. ಪುರಾತನವಾದ ದೇವಸ್ಥಾನ, ಕಲ್ಯಾಣ ಮುರುಘ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಹೋಗಿ ಶ್ರದ್ಧಾ ಭಕ್ತಿಯಿಂದ ನೀವು ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಮಾಡಿಕೊಂಡು ಬಂದರೆ
ಎಲ್ಲ ಆತಂಕಗಳು ಹೋಗಿ ಗುರುಬಲದಿಂದ ಆರೋಗ್ಯವಾಗಿ ಕ್ಷೇಮವಾಗಿ ಎಲ್ಲವೂ ಶುಭದಾಯಕವಾಗಿ ಇರುತ್ತದೆ. ಇದೊಂದು ಇರುವುದರಿಂದ ನೀವೆಷ್ಟೇ ಹಣ ಸಂಪಾದನೆ ಮಾಡೋದು ಕೂಡ ನೆಮ್ಮದಿ ಇರುವುದಿಲ್ಲ. ಮನೋಯತೆ, ಈ ಮನೋಯತೆಗೆ ಔಷಧಿಯನ್ನೇ ಇರುವುದಿಲ್ಲ. ಇದರಿಂದ ಆರೋಗ್ಯದಲ್ಲಿ ಕೂಡ ಏರುಪೇರು ಬರುತ್ತದೆ. ಜಾಗ್ರತೆ. ನೀವು ಮಂಗಳ ಗ್ರಹದ ತೊಗರಿ ಕಾಳು ಕೇಸರಿ ಬಟ್ಟೆ ನಿಮ್ಮ ಹತ್ತಿರ ಇದ್ದರೆ ಸ್ವಲ್ಪವಾದರೂ ಒಳ್ಳೆಯದಾಗುತ್ತದೆ. ಗುರುಬಲದಿಂದ ಎಲ್ಲವೂ ಶುಭವೇ. ಏನೇ ಕೆಲಸಗಳು ಮಾಡುವಾಗ ಆತುರದಿಂದ ಮಾಡುವುದಕ್ಕೆ ಹೋಗಬೇಡಿ. ಯಾರೇ ಏನೇ ಅಂದರೇನು, ಏನೇ ಮಾತಾಡಿದ್ರೇನು ಆಲೋಚನೆ ಮಾಡಿ ಅವ್ರು ಏನಕ್ಕಂದರು, ನಾವು ಏನು ಮಾತಾಡಬೇಕು ಆಲೋಚನೆ ಮಾಡಿ ಮುಂದಕ್ಕೆ ಹೋಗಿ ಎಲ್ಲ ಶುಭವಾಗುತ್ತದೆ. ಆ ಥರದಿಂದ ಎಲ್ಲ ಕೆಲಸಗಳು ಕೆಡುತ್ತದೆ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರದಂಗೆ ಆಗುತ್ತದೆ. ಕಟಕ ರಾಶಿಯವರು, ನೀವು ತಪ್ಪದೆ ಶ್ರೀ ಮಂಗಳ ಗ್ರಹಕ್ಕೆ ಪೂಜೆಯನ್ನು ಮಂಗಳವಾರ ದಿವಸ ಕೇಸರಿ ಬಟ್ಟೆ, ತೊಗರಿ ಕಾಳು, ಎಲೆ ಅಡಿಕೆ, ದಕ್ಷಿಣೆಯ ಸಮೇತ ಶ್ರದ್ಧಾಭಕ್ತಿಯಿಂದ ಇರುವಂತಹ ಬ್ರಾಹ್ಮಣರಿಗೆ ದಾನ ಮಾಡಿ ಎಲ್ಲ ಶುಭವಾಗುತ್ತದೆ. ಕಟಕ ರಾಶಿಯವರಿಗೆ ಶುಭ ಸಂಖ್ಯೆಗಳು 1, 2, 3, 5. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು. ಶುಭ ಕಲರ್ಸು ಕೆಂಪು, ಅರಿಶಿನ, ಕೇಸರಿ ಕಲ್ಲರ್ಗಳು ತುಂಬ ಶ್ರೇಷ್ಠವಾದದ್ದು ಈ ರಾಶಿಯವರಿಗೆ. ಸಿಂಹ ರಾಶಿ ವಿಚಾರ. ಸಿಂಹ ರಾಶಿಗೆ ಗುರುಬಲ ಇಲ್ಲ, ಶನಿ ಬಲ ಇಲ್ಲ. ಆದ್ದರಿಂದ ಸಪ್ತಮ ಸ್ಥಾನದಲ್ಲಿ ಮಹಾನುಭಾವನಾದಂತಹ ಶನಿದೇವರು ಇರುತ್ತಾರೆ. ಆರೋಗ್ಯದಲ್ಲಿ ಏರುಪೇರು, ಕಳತ್ರ ಕುಟುಂಬದಲ್ಲಿ ಏರುಪೇರು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ತೊಂದರೆ, ಮಕ್ಕಳಿಗೆ ಬಾಲಾರಿಷ್ಟಗಳು, ದುಡ್ಡಿನಲ್ಲಿ ತೊಂದರೆ, ಹಣ ಅಡಚಣೆ, ವ್ಯವಹಾರಗಳಲ್ಲಿ ತೊಂದರೆ ಆದಂಗೆ ಆಗಿ ಹೋಗುವುದು, ದುಡ್ಡು ಕಳೆದುಕೊಳ್ಳುವುದು, ಮೋಸ ಮಾಡುವ ಜನಗಳು ಮೋಸ ಮಾಡುತ್ತಾರೆ, ಎಲ್ಲದರಲ್ಲೂ ಮೋಡಿಯಾಗುತ್ತಾರೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿ ಏನೇ ಕೆಲಸಗಳು ಮಾಡುವಾಗ 1 ನಿಮಿಷ ಆಲೋಚನೆ ಮಾಡಿ ಮುಂದಕ್ಕೆ ಹೋದರೆ ಸಿಂಹರಾಶಿಯವರಿಗೆ ಒಳ್ಳೆಯದಾಗುತ್ತದೆ. ಇಲ್ಲದಿದ್ದರೆ ಆರೋಗ್ಯ ಮಾತ್ರ ತುಂಬ ಜಾಗ್ರತೆಯಾಗಿ ನೋಡಿಕೊಳ್ಳಿ. ಅದನ್ನು ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗಬಾರದು. ಮನೋಯತೆ ಬಂದರೆ ಅದನ್ನು ಪಕ್ಕದಲ್ಲಿಡಿ. ಆ ದೇವರ ಧ್ಯಾನವನ್ನು ಮಾಡಿ. ಪ್ರತಿನಿತ್ಯವೂ ನೀಲಾಂಜನಾಯ ನಮಃ ಆರೋಗ್ಯಂ ವಶ್ಯಂ ಕುರು ಈ ಮಂತ್ರವನ್ನು ಪಠನೆ ಮಾಡುತ್ತಾ ಇರಿ. ಎಲ್ಲ ಶುಭದಾಯಕ ನಡೀತದೆ. ನಿಮಗೆ 25/5/2025 ಗುರುಬಲ ಬರುತ್ತದೆ. ಆಗ ನೆತ್ತಿಯಲ್ಲಿ ಬೀಳುವ ತೊಂದರೆಗಳು ಪಕ್ಕದಲ್ಲಿ ಹೋಗುತ್ತದೆ. ಲಾಭ ನಷ್ಟಗಳು ಸಮಾನವಾಗಿ ಬರುತ್ತದೆ. ಗುರುಬಲದಿಂದ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನೀವು ಮಹಾನುಭಾವನಾದಂತಹ ಶನಿದೇವರಿಗೆ ಪುರಾತನ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ತೈಲಾಭಿಷೇಕವನ್ನು ಶನಿವಾರ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ಪಾದರಕ್ಷೆಗಳನ್ನು ಹಾಕಿಕೊಳ್ಳದೆ ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ 3 ಪ್ರದಕ್ಷಿಣೆಯನ್ನು ಹಾಕಿ ಶ್ರದ್ಧಾಭಕ್ತಿಯಿಂದ ತೈಲಾಭಿಷೇಕ ಪೂಜೆ ಮಾಡಿಸಿ ಮನೆಗೆ ಬಂದರೆ ಆ ಶನಿ ದೋಷ ನಿವಾರಣೆ ಆಗುತ್ತದೆ. ಯಾಕಂದರೆ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಹೋಗುವುದರಿಂದ ಅಷ್ಟ ಕಷ್ಟಗಳಿಗೆ ಮೂಲವಾಗುತ್ತದೆ. ಗುರುಬಲದಿಂದ ಮೇಲು ಬೀಳು ಇರುತ್ತದೆ. ಆದ್ದರಿಂದ ಜಾಗ್ರತೆಯಾಗಿ ಮುಂದುವರಿಸಿ ಎಲ್ಲ ಜಯವಾಗುತ್ತದೆ. ನಿಮಗೆ ಶುಭ ಸಂಖ್ಯೆಗಳು 1, 2, 3, 5 ಶುಭ ಸಂಖ್ಯೆಗಳು. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು. ಶುಭ ಕಲರ್ಸು ಕೆಂಪು, ಅರಿಶಿನ, ಕೇಸರಿ ಕಲ್ಲರ್ಗಳು ತುಂಬ ಶುಭದಾಯಕ. ನಿಮ್ಮ ರಾಶಿಯವರಿಗೆ ಏನೇ ಕೆಲಸ ಮಾಡುವಾಗ ಆಲೋಚನೆ ಮಾಡಿ ಹೋಗಿ ಎಲ್ಲ ಶುಭವೇ ನಡೆಯುತ್ತದೆ. ಆ ಕಾಳಹಸ್ತೀಶ್ವರ ಸ್ವಾಮಿ ಆಶೀರ್ವಾದ ನಿಮಗೆ ಸದಾ ಇರುತ್ತದೆ. ಇದು ಸಿಂಹರಾಶಿ ವಿಚಾರ.
ಕನ್ಯಾ ರಾಶಿ ವಿಚಾರ. ಕನ್ಯಾ ರಾಶಿಯವರಿಗೆ ಬಹಳ ಶುಭದಾಯಕವಾಗಿದೆ. ಯಾಕೆಂದರೆ ಗುರು ದೃಷ್ಟಿ ಕನ್ಯಾ ರಾಶಿ ಮೇಲೆ ಇರುವುದರಿಂದ ಯಾವ ಆತಂಕಗಳು ಯಾವ ತೊಂದರೆಗಳು ಬಂದರೆ ಕೂಡ ಅತಿ ಶೀಘ್ರವಾಗಿ ಪರಿಹಾರವಾಗಿ ಶುಭವೇ ಆಗುತ್ತದೆ. ಪುಣ್ಯಕ್ಷೇತ್ರಗಳ ದರ್ಶನವು, ದೊಡ್ಡವರ ದರ್ಶನವು, ಗೌರವವು, ಸಮಾಜದಲ್ಲಿ ಸ್ಥಾನಮಾನವು ಎಲ್ಲವೂ ಬರುವ ಸಮಯವಾಗಿದೆ. ಬಂದಿರುತ್ತದೆ, ಇಲ್ಲ ಬರುತ್ತದೆ, ಯಾವ ಸಂದೇಶಗಳು ಇಲ್ಲ. ನಿಮ್ಮ ರಾಶಿಯವರು ಅಂದರೆ ಕನ್ಯಾ ರಾಶಿಯವರು ರಾಹು ಕೇತು ಇರುವುದರಿಂದ ಗೊತ್ತಿಲ್ಲದೆ ಅಪವಾದಗಳು ಅಂದರೆ ಶಾಡೋ ತರಹ ನೆರಳು ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮಗೆ ತೊಂದರೆ ಕೊಡೋದು, ನಮ್ಮ ಸಂದೇಶಗಳು ತಿಳಿದುಕೊಂಡು ನಮ್ಮ ದುಶ್ಮನಗಳಾದ ಶತ್ರುಗಳಿಗೆ ಹೇಳಿ ನಮಗೆ ಜಗಳಗಳನ್ನು ಇಕ್ಕೋದು ಇವೆಲ್ಲವೂ ಇರುತ್ತದೆ. ಮತ್ತು ವಾಹನಗಳು ಓಡಿಸುವವರಾದರೆ ಜಾಗ್ರತೆಯಾಗಿ ಓಡಿಸಿ. ಗೊತ್ತಿಲ್ಲದೆ ನಾವು ಕರೆಕ್ಟಾಗಿ ಹೋಗ್ತಾ ಇದ್ದರೆ ಕೂಡ ಬೇರೆಯವ್ರನ್ನ ಬಂದು ಟಚ್ ಮಾಡಿ ಬೀಳುವುದು, ಅಲ್ಪ ಸ್ವಲ್ಪ ಗಾಯಗಳಾಗುವುದು ಇರುತ್ತದೆ. ಯಾಕಂದರೆ ಪ್ರಾಣ ಗಂಡಾಂತರ ಬಂದಲ್ಲಿ ಗುರುಬಲದಿಂದ ಯಾವ ತೊಂದರೆಗಳು ಬರೋದಿಲ್ಲ. ರಾಹು ಕೇತುವಿನಿಂದ ಅವರ ಕೆಲಸ ಅವ್ರು ಮಾಡಲೇಬೇಕು. ಅದರಿಂದ ವಾಹನಗಳಲ್ಲಿ ಹುಷಾರಾಗಿ. ವ್ಯವಹಾರಗಳಲ್ಲಿ ರಾಹು ಕೇತು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡೇ ತೊಂದರೆ ಕೊಡುವುದರಿಂದ ನೀವೇನೇ ಮಾಡುವಾಗ ನಿಮ್ಮ ವ್ಯವಹಾರ ಆಗುವವರು ಬೇರೆಯವರಿಗೆ ಹೇಳೋದಕ್ಕೆ ಹೋಗಬಾರದು. ಹೋದಾಗೆ ಸ್ಪಿಲ್ಟ್ ಆಗೋದು. ಆ ಸ್ಪಿಲ್ಟ್ ಆದಾಗ ಏನಾಗುತ್ತೆ, ನಿಮ್ಮದೆಲ್ಲನೂ ಬೇರೆಯವ್ರಿಗೆ ಗೊತ್ತಾಗಿ ನಿಮ್ಗೆ ವಿವಾದಗಳು ಅಪವಾದಗಳು ಬರುತ್ತೆ. ಆದ್ದರಿಂದ ಪೊಲೀಸ್ ನಿಮ್ಮ ಕೆಲಸ ಆದಮೇಲೆ 100 ಜನ ಕೇಳ್ಕೊಳ್ಳಿ ಅಂತ ತೊಂದರೆ ಏನಿಲ್ಲ. ಆವಾಗ ನಿಮಗೆಲ್ಲ ಜಯವೇ ಆಗುತ್ತದೆ. ನಿಮಗೆ 25/5/2025 ಮೇಲೆ ಗುರುಬಲವೂ ಹೋಗ್ತಾ ಇದೆ. 23/3/2025 ಮೇಲೆ ನಿಮಗೆ ಸಪ್ತಮ ಸ್ಥಾನಕ್ಕೆ ಮಹಾನುಭಾವನಾದಂಥ ಶನಿದೇವರು ಬರುತ್ತಿದ್ದಾರೆ. ಆದ್ದರಿಂದ ಆರೋಗ್ಯದಲ್ಲಿ ಜಾಗ್ರತೆ, ಅಣ್ಣ ತಮ್ಮಂದಿರಲ್ಲಿ ಜಾಗ್ರತೆ, ಅಕ್ಕ ತಂಗಿಯರಲ್ಲಿ ಜಾಗ್ರತೆ, ಮನೋಯೋಚನೆಗಳು, ಮನೋಯತೆಗಳು, ದುಂದ ಖರ್ಚುಗಳು ಎಲ್ಲವೂ ಇರುತ್ತದೆ. ಏನೇ ಮಾಡುವಾಗ, ಯಾರ ಹತ್ರ ಮಾತಾಡುವಾಗ ಸ್ವಲ್ಪ ಹೊತ್ತು ಯೋಚನೆಗಳನ್ನು ಮಾಡಿ, ಯಾಕೆ ಅವ್ರಿಗೆ ಅಂದರು ನಾವು ಏನು ಹೇಳಬೇಕು ಮಾಡಿದರೆ ಯಾವ ತೊಂದರೆಗಳು ಆತಂಕಗಳು ಬರೋದಿಲ್ಲ. ಆ ಥರದಿಂದ ಎಲ್ಲ ಕೆಲಸಗಳಲ್ಲೂ ನಿಮಗೆ ತೊಂದರೆಗಳು ಬರುತ್ತದೆ. ಎಲ್ಲರಿಂದಲೂ ದೂರವಾಗುತ್ತೀರಿ. ಯಾರು ಹೇಳಿದ ಮಾತುಗಳು ಕೇಳಿಕೊಂಡು ನೀವು ಮುಂದಕ್ಕೆ ಹೋಗಬೇಡಿ. ನಿಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಆಲೋಚನೆಯಿಂದ ವ್ಯವಹಾರಗಳು ಮಾಡಿ ಒಳ್ಳೆಯದೇ ಆಗುತ್ತೆ. ಯಾರು ಬಂದು ನಿಮ್ಮ ತಮ್ಮ ಹಿಂಗೆ, ನಿಮ್ಮ ಅಣ್ಣ ಹಿಂಗೆ, ನಿಮ್ಮ ತಂಗಿ ಹಿಂಗೆ ಹೇಳೋಷ್ಟರಲ್ಲಿ ನೀವು ಅವ್ರ ಹತ್ರ ಜಗಳಕ್ಕಾಗಲಿ ಫೋನಲ್ಲಿ ಮಾತಾಡೋಕ್ಕಾಗಲಿ ಹೋಗಬೇಡಿ. ಅವ್ರು ಎಂಥವ್ರು ನಿಮಗೆ ಚಿಕ್ಕಂದಿನ ಗೊತ್ತಿರುತ್ತದೆ. ಆದ್ದರಿಂದ ಕನ್ಯಾ ರಾಶಿಯವರು ಈ ಥರ ಬರೋದು ಈ ಶಾಡೋನಿಂದ, ಅಂದರೆ ರಾಹು ಕೇತು ನೆರಳು ಥರ ಬರೋದು. ಈ ರಾಹು ಕೇತು ಇರುವುದರಿಂದ ಮತ್ತು 7ನೇ ಮನೆಗೆ ಸಪ್ತಮ ಸ್ಥಾನಕ್ಕೆ ಶನಿ ಬರುವುದರಿಂದ ಇವೆಲ್ಲವೂ ಇರುತ್ತದೆ. ಅದರಂತೆ ಸಪ್ತಮ ಸ್ಥಾನ ಅಂದರೆ ಗಂಡ ಹೆಂಡತಿ ಅಂದರೆ ಕಳತ್ರಕಾರಕ, ದಾಂಪತ್ಯ ಜೀವನದಲ್ಲೂ ಕೂಡ ಏರುಪೇರು ಬರಬಹುದು. ಅದರಲ್ಲೂ ಜಾಗ್ರತೆಯಾಗಿ ನೀವು ಮಾಡಬೇಕಾಗಿದ್ದ ಕೆಲಸ, ಕರಿ ಎಳ್ಳು, ನೀಲಿ ಬಟ್ಟೆ, ಎಲೆ ಅಡಿಕೆ ದಕ್ಷಿಣೆಯ ಸಮೇತ ನಿಮಗೆ ಗೊತ್ತಿರೋಂಥವರು, ನಿಮ್ಗೆ ಪರಿಚಯ ಆದಂತಹ ಬ್ರಾಹ್ಮಣರಿಗೆ ದಾನ ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳಬೇಕು. 2ನೇ ಕೆಲಸ, ಶ್ರೀಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ರಾಹು ಕೇತು ಶಾಂತಿಯನ್ನು ತಪ್ಪದೇ ಮಾಡಿಸಿ. ನೀವು ದೇವಸ್ಥಾನಕ್ಕೆ ಹೋಗುವಾಗ ಮನೆಯಿಂದ ಪಾದಚಾರಿಗಳನ್ನು ಹಾಕಿಕೊಂಡು ಹೋಗಬಾರದು. ಪಾದಚಾರಿಗಳನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಯಾವ ಕೆಲಸಗಳು ಒಳ್ಳೆಯದಾಗುವುದಿಲ್ಲ. ನೀವು ಹೋಗಿ ಬಂದು ಕೂಡ ವೇಸ್ಟ್ ಆಗುತ್ತೆ. ಯಾರೋ ಗುರೂಜಿಗಳು ಹೇಳಿದ್ರು ನಮ್ಮ ರಾಶಿಗೆ ರಾಹುಕೇತು ಬಂದ್ಬಿಟ್ಟಿದೆ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಳ್ಳೇದಾಗ್ಬಿಡ್ತದೆ. ಹೋಗಿ ಬಂದಪ್ಪ ಏನೂ ಆಗಲಿಲ್ಲ. ಯಾಕೆಂದರೆ ನಿಮ್ಮ ಹಿಂದುಗಡೆನೇ ಐತಿ ಆ ಪಾದರಕ್ಷೆಗಳು, ಅಂದರೆ ಚಪ್ಪಲಿಗಳು. ಆ ಚಪ್ಪಲಿಗಳನ್ನು ನೀವು ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಪ್ರತಿಫಲ ಸಿಗುವುದಿಲ್ಲ. ನಿಮ್ಮ ಮನೆಯ ಸ್ಪರ್ಶದಿಂದ ದೇವಸ್ಥಾನದ ಸ್ಪರ್ಶದವರೆಗೆ ಪಾದರಕ್ಷೆಗಳಿಲ್ಲದೆ ಹೋಗಿದ್ದರೆ ಖಂಡಿತವಾಗಲು ಇದರಲ್ಲಿ ಸಂದೇಹವೇ ಇಲ್ಲ,
ಎಲ್ಲವೂ ಒಳ್ಳೆಯದಾಗುತ್ತೆ. ಯಾವ ಗ್ರಹಗಳು ಎಫೆಕ್ಟ್ ಆಗಿದ್ದರೆ ಕೂಡ ಆ ಭಗವಂತನ ಆಶೀರ್ವಾದ ಇರೋವರೆಗೂ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಈ ಕನ್ಯಾ ರಾಶಿಯವರಿಗೆ. ಯಾಕೆಂದರೆ ಗುರುಬಲ ಇದೆ. ನೀವು ಶ್ರದ್ಧಾಭಕ್ತಿಯಿಂದ ಈ 2 ಕೆಲಸಗಳನ್ನು ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ. ನಿಮಗೆ ಶುಭ ಸಂಖ್ಯೆಗಳು 4, 6, 7 ಶುಭ ಸಂಖ್ಯೆಗಳು. ಒಳ್ಳೆಯ ದಿವಸಗಳು ಬುಧವಾರ, ಶುಕ್ರವಾರ, ಶನಿವಾರ ಶುಭ ದಿನಗಳು. ನಿಮಗೆ ಶುಭ ಕಲರ್ಗಳು ಅರಿಶಿನ, ಕೇಸರಿ, ಇವು ನಿಮಗೆ ಅಶುಭದವು. ನಿಮಗೆ ಪಚ್ಚೆ, ಬಿಳಿ, ನೀಲಿ ಕಲರು ಶುಭದಾಯಕ. ಆದ್ದರಿಂದ ತುಂಬ ಜಾಗ್ರತೆಗೆ ವ್ಯವಹಾರ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ತುಲಾರಾಶಿ ವಿಚಾರ. ತುಲಾರಾಶಿಯವರಿಗೆ ಎಲ್ಲ ಒಳ್ಳೆಯದು ಮಾಡೋದಕ್ಕೆ ಹೋಗುತ್ತಾರೆ. ಆದರೆ ವಾದ ವಿವಾದಗಳು, ಅಪವಾದಗಳು ತಪ್ಪಿದ್ದೇನಲ್ಲ. 6ರಲ್ಲಿ ರಾಹು ಕೇತು 12ರಲ್ಲಿ ಇರುವುದರಿಂದ, 6, 12ರಲ್ಲಿ ಇರುವುದರಿಂದ ನಾವು ಒಳ್ಳೆಯದನ್ನು ಹೇಳಿದ್ರೂ ಕೆಟ್ಟದಾಗೇ ನಮಗೆ ಬರುತ್ತದೆ. ಹಿತ ಬೋಧನೆ ಮಾಡಿದರೆ ಕೂಡ ನಮಗೆ ಕೆಟ್ಟ ಹೆಸರಾಗುತ್ತೆ. ಇವನ್ನೇ ಏನೋ ಮಾಡ್ಕೊಳ್ಳೋಕ್ಕಿಲ್ಲ, ನಮಗೇನೋ ಹೇಳೋಕ್ಕೆ ಬಂದ್ಬಿಟ್ಟಿದ್ದಾರೆ ಅನ್ನುತ್ತಾರೆ ಈ ತುಲಾರಾಶಿಯವರನ್ನು. ಪಾಪ ಅವ್ರು ಹಿತ ಬಯಸಿ ಹೇಳುವುದು, ಆದರೂ ಕೂಡ ಅವ್ರಿಗೆ ಅಪವಾದಗಳೇ. ಕಾರಣವೇನೆಂದರೆ ಈ ಕಡೆ ಗುರುಬಲ ಇಲ್ಲ, ಈ ಕಡೆ ರಾಹು ಕೇತುಗಳ ಬಲನೂ ಇಲ್ಲ. ಆದ್ದರಿಂದ ಇವರೇನೇ ಮಾಡಬೇಕಾದರೂ ತುಂಬ ಜಾಗ್ರತೆಯಿಂದ ಮಾಡಬೇಕು. ಮರು ಅಷ್ಟು ಬುದ್ಧಿವಂತರಾಗಿದ್ದರೆ ಕೂಡ ಮರು ಯಾಕೆ ಬರುತ್ತೆ ಅಂದರೆ ಈ ಗ್ರಹಚಾರಗಳಿಂದ 6, 12ರಲ್ಲಿ ರಾಹು ಕೇತುಗಳಿಂದ ನೆರಳು ಅಂದರೆ ಶ್ಯಾಡೋ, ಇವೆಲ್ಲ ರಾಹು ಕೇತುಗಳ ಕೆಲಸ. ನೀವು ಏನೇ ಕೆಲಸಗಳು ಮಾಡುವಾಗ ಯಾವುದೇ ಒಂದು ವಸ್ತು ಆಗಲಿ, ಒಂದು ವ್ಯವಹಾರ ಆಗಲಿ, ಒಂದು ಪೆನ್ನಿನಿಂದ ತಗೊಳ್ಳಿ, ಒಂದು ಬಟ್ಟೆಯಿಂದ ತಗೊಳ್ಳಿ, ಒಂದು ವಾಹನದಿಂದ, ಒಂದು ಮೊಬೈಲ್ ಆಗಲಿ, ಮತ್ತೊಂದಾಗಲಿ, ಒಡವೆಗಳಾಗಲಿ, ದುಡ್ಡಾಗಲಿ, ಜಾಗ್ರತೆಯಿಂದ ವ್ಯವಹಾರ ಮಾಡಬೇಕು. ಇಲ್ಲಾಂದರೆ ಕಳೆದುಕೊಳ್ಳುವುದು ಇರುತ್ತದೆ. ಆವಾಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋ ಮೂಮೆಂಟ್ಗಳು ಇರುತ್ತೆ. ಕಾರಣವೇನೆಂದರೆ ನಿಮ್ಮ ಬೇಜವಾಬ್ದಾರಿಯಿಂದ. ಆ ಬೇಜವಾಬ್ದಾರಿ ಯಾವಾಗ ಬರುತ್ತೆ ಅಂದರೆ ಈ ಶ್ಯಾಡೋನಿಂದ, ಅಂದರೆ ರಾಹು ಕೇತುಗಳಿಂದ, ನೆರಳು. ಎಷ್ಟು ಬುದ್ಧಿವಂತರಾದರೂ ಕೂಡ ಗ್ರಹಚಾರಗಳ ಹತ್ರ ನಾವು ಏನು ಮಾಡೋದಕ್ಕಾಗಲ್ಲ. ಬಂದಾಗ ಅವರವ್ರ ಡ್ಯೂಟಿಯನ್ನು ಅವರು ಮಾಡುತ್ತಾರೆ. ಆದ್ದರಿಂದ ನೀವು ಉರುಳಿ ಉದ್ದಿನ ಕಾಳು, ಎಲೆ ಅಡಿಕೆ ಸಮೇತ ಬಿಳಿ ಬಟ್ಟೆ, ಕಲರ್ ಬಟ್ಟೆಯಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿ. 2ನೇ ಕೆಲಸ, ನಿಮಗೆ ಸಮಯವಿದ್ದರೆ ಶ್ರದ್ಧಾಭಕ್ತಿಯಿಂದ ಬಹಳ ಶ್ರೇಷ್ಠವಾದ ದೇವಸ್ಥಾನ ಅಂದರೆ, ನಮ್ಮ ದೋಷಗಳಿಗೆಲ್ಲ ಪರಿಹಾರವ ಸ್ಥಾನವೆಂದರೆ ಮಹಾನುಭಾವದಾದಂತಹ ಶ್ರೀಕಾಳಹಸ್ತೀಶ್ವರ ಕರ್ಮ ವಿಮೋಚನೆ ಅನ್ನೋ ಸ್ಥಾನ ಅಂದರೆ ಶ್ರೀಕಾಳಹಸ್ತಿನಿ. ನಾವು 1000 ದೇವಸ್ಥಾನಗಳಿಗೆ ಹೋಗಿರ್ಬೋದು, ಎಲ್ಲೆಲ್ಲೋ ದೇವಸ್ಥಾನ ನೋಡಿಕೊಂಡು ಬಂದಿರಬಹುದು. ಆದರೆ ಮಾನವನಾಗಿ ಹುಟ್ಟಿದ ಮೇಲೆ ಚೆನ್ನಾಗಿರಬೇಕು ಅಂದರೆ ನಾವು ಶ್ರೀಕಾಳಹಸ್ತಿ ದರ್ಶನ ಮಾಡಲೇಬೇಕು. ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆದರೆ ಈ ತುಲಾರಾಶಿಯವರು ಮಾತ್ರ ತಪ್ಪದೇ ಕಾಳಹಸ್ತಿಗೆ ಹೋಗಿ ಬರಲೇಬೇಕು. ಅವರ ಕೆಲಸಗಳು ಹತ್ತಿರ ಬಂದು ದೂರ ಹೋಗ್ಬಿಡ್ತದೆ. ಯಾರೇ ಆಗಲಿ ಅವರಿಂದ ಕೆಲಸಗಳನ್ನು ಮಾಡಿಸ್ಕೊಳ್ಳುತ್ತಾರೆ, ಮತ್ತು ಅವರನ್ನೇ ಮರುತ್ತಾರೆ. ಅವನೇನು ಮಾಡಿದ್ ಬಿಡಪ್ಪ, ನಾನು ಏನೋ ಕೊಟ್ಟೆ ಅದಕ್ಕೆ ಮಾಡಿಕೊಟ್ಟು ಅಂತಾರೆ. ಒಳ್ಳೆಯ ಹೆಸರಂತೂ ಬರೋದಿಲ್ಲ. ನಿಮಗೆ 25/5/2025 ಮೇಲೆ ಮಹಾನುಭಾವನಾದಂತಹ ಗುರುವು ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳುತ್ತದೆ. ಆವಾಗ ನೋಡಿ, ನೀವು 1 ಅಂದುಕೊಂಡರೆ 2ರಷ್ಟು ಕೆಲಸಗಳಾಗುತ್ತದೆ. ಅಪವಾದಗಳೆಲ್ಲವೂ ಹೋಗಿ ಒಳ್ಳೆಯ ಗೌರವವು, ಸ್ಥಾನಮಾನವು, ಸಮಾಜದಲ್ಲಿ ಯಾರು ಅನ್ನೋ ಗೊತ್ತಾಗುವ ಸ್ಥಾನಗಳು, ವಿದ್ಯೆಯಲ್ಲಿ ತೊಂದರೆ ಇದ್ದವರಿಗೆ ವಿದ್ಯೆ ಅಧಿಕವಾಗುವುದು, ಉದ್ಯೋಗ ಇಲ್ಲದವರು ಉದ್ಯೋಗ ಬರುವುದು, ಕಲ್ಯಾಣ ಇಲ್ಲದ ಕಲ್ಯಾಣವಾಗುವುದು, ಗೃಹ ಆಗುವುದು, ಬೆಳ್ಳಿ ಬಂಗಾರ ತೆಗೆಯುವುದು, ದೇವರ ಭಕ್ತಿ, ದೊಡ್ಡವರ ಗೌರವವು, ಇವೆಲ್ಲವೂ ಆ ಗುರು ಕೊಡುವುದರಿಂದ ನಿಮಗೆಲ್ಲವೂ ಬರುತ್ತದೆ. ನೀವು ತಪ್ಪದೇ ಶ್ರೀಕಾಳಹಸ್ತಿಗೆ ಹೋಗಿ ಸರ್ಪದೋಷ ನಿವಾರಣೆ ಮಾಡಿಸಿಕೊಂಡು ಬನ್ನಿ. ಎಲ್ಲ ಜಯವಾಗುತ್ತದೆ, ಯಾವ ಸಂದೇಶವೂ ಇಲ್ಲ. ಆದರೆ ನೀವು ಇದನ್ನು ಮಾಡದಿದ್ದರೆ
ಇವೆಲ್ಲ ಬರುವುದಕ್ಕೆ ಆಟಂಕಗಳು ಬರುತ್ತದೆ. ನಿಮಗೆ ಶುಭ ಸಂಖ್ಯೆಗಳು 4, 6, 7 ಶುಭ ಸಂಖ್ಯೆಗಳು. ಒಳ್ಳೆಯ ದಿವಸಗಳು ಬುಧವಾರ, ಶುಕ್ರವಾರ, ಶನಿವಾರ ತುಂಬ ಶ್ರೇಷ್ಠವಾದದ್ದು. ನಿಮಗೆ ಶುಭ ಕಲ್ಲರ್ಗಳು ಪಚ್ಚೆ, ಬಿಳಿ, ನೀಲಿ ಕಲರ್ ಬಹಳ ಶುಭದಾಯಕ. ಉರುಳಿ 9, ಉದ್ದಿನಕಾಳು 9, ಬಿಳಿ ಬಟ್ಟೆ, ಕಲರ್ ಬಟ್ಟೆ ಚಿಕ್ಕದಾಗಿ ನೀವು ಮಾಡಿಕೊಂಡು ಅದರಲ್ಲಿ ಇದನ್ನು ನೀವು ಹಾಕಿಕೊಂಡು ಈ ಕಾಳುಗಳನ್ನು ನಿಮ್ಮ ಹತ್ರ ಜಾಗ್ರತೆಯಾಗಿ ಇಟ್ಟುಕೊಳ್ಳಿ. ಎಲ್ಲ ಒಳ್ಳೆಯದೇ ಆಗುತ್ತದೆ. ವಾಹನಗಳಿಂದ ಜಾಗ್ರತೆ, ಪೊಲೀಸ್ ಸ್ಟೇಷನಿಂದ ವ್ಯವಹಾರಗಳಲ್ಲಿ ಜಾಗ್ರತೆಯಾಗಿರಿ, ಎಲ್ಲ ಶುಭವೇ ನಡೆಯುತ್ತದೆ. ವೃಶ್ಚಿಕ ರಾಶಿ ವಿಚಾರ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಸಪ್ತಮ ಸ್ಥಾನದಲ್ಲಿರುವುದರಿಂದ ಒಂದರ ಮೇಲೆ ಒಂದು ಶುಭದಾಯಕವೇ ಆಗಿರುತ್ತದೆ. ಉದ್ಯೋಗ ಬರುವುದು, ಕಲ್ಯಾಣವಾಗುವುದು, ಗೃಹ ಕಟ್ಟುವುದು, ಹೋಗಿರೋ ಹಣ ಬರುವುದು, ಇವೆಲ್ಲವೂ ಪ್ರಮೋಷನ್ ಬರುವುದು, ವಿದ್ಯೆಯಲ್ಲಿ ತೊಂದರೆ ಇದ್ದರೆ ವಿದ್ಯೆ ಅಧಿಕವಾಗುವುದು, ಉತ್ತೀರ್ಣವಾಗುವುದು, ಆರೋಗ್ಯದಲ್ಲಿ ಏರುಪೇರು ಇದ್ದರೆ ಅದು ಒಳ್ಳೆಯದಾಗುವುದು, ಎಲ್ಲವೂ ಈಗ ಇರುತ್ತದೆ. ನಿಮಗೆ 25/5/2025 ಮೇಲೆ ಗುರು ಸಪ್ತಮದಿಂದ ಅಷ್ಟಮ ಸ್ಥಾನಕ್ಕೆ ಬರುತ್ತಾರೆ. ಆಗ ಸ್ವಲ್ಪ ಹಣದ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು. ಯಾರಕ್ಕಾದರೂ ಮುಂದಕ್ಕೆ ಹೋಗೋದು, ತೆಗೆದುಕೊಡುವುದು ಮಾಡಬಾರದು. ನಿಮ್ಮ ಮನೆಯಲ್ಲಿ ಕಳ್ಳತನವಾಗಬಹುದು, ಒಡವೆಗಳು ಹೋಗಬಹುದು, ದುಡ್ಡು ಜೋಬಿನಿಂದ ಮಾಯವಾಗಬಹುದು, ಎಲ್ಲೋ ಬಿದ್ದೋಗೋದು, ಕಳ್ಕೊಳ್ಳೋದು, ಇವೆಲ್ಲವಿರುತ್ತದೆ. ಏನೇ ಮಾಡಬೇಕಾದರೂ ಕೂಡ ಮೇಲೆ ತುಂಬ ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತದೆ. ಮೇವರೆಗೂ ತಿರುಗಿಲ್ಲದ ಬಾಣವಾಗಿರುತ್ತಾರೆ ಈ ರಾಶಿಯವರು. ಯಾಕಂದರೆ ಗುರುಬಲದಿಂದ ಅದನ್ನು ಉಪಯೋಗ ಮಾಡಿಕೊಳ್ಳಿ, ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನೀವು 25ರ ಮೇಲೆ ಅಂದರೆ ಮೇಲೆ ಕಡಲೆಕಾಳು, ಅರಿಶಿನ ಬಟ್ಟೆ, ಎಲೆ ಅಡಿಕೆ ಸಮೇತ ದಕ್ಷಿಣೆ ಇಟ್ಟು ಒಬ್ಬ ಬ್ರಾಹ್ಮಣರಿಗೆ ದಾನ ಮಾಡಿ, ಕಡಲೆಕಾಳು 9 ಅರಿಶಿನ ಬಟ್ಟೆಯಲ್ಲಿ ಹಾಕಿ ನಿಮ್ಮ ಹತ್ತಿರ ಇಟ್ಟುಕೊಂಡರೆ ಇವೆಲ್ಲವೂ ಬರುವುದಿಲ್ಲ. ಬಂದರೂ ಕೂಡ ಅತಿ ಶೀಘ್ರವಾಗಿ ಪರಿಹಾರವೂ ಆಗುತ್ತದೆ. ಯಾವ ಸಂದೇಶವೂ ಇಲ್ಲ. ಇದನ್ನು ಮಾತ್ರ ಮರೆಯದೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತದೆ. ನಿಮಗೆ ಶುಭ ಸಂಖ್ಯೆಗಳು 1, 2, 3, 5 ಶುಭ ಸಂಖ್ಯೆಗಳು. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಬಹಳ ಶ್ರೇಷ್ಠವಾದ ದಿನಗಳು. ಶುಭ ಕಲರ್ಸ್ ಕೆಂಪು, ಅರಿಶಿನ, ಕೇಸರಿ ಕಲ್ಲರ್ಗಳು ತುಂಬ ಶ್ರೇಷ್ಠವಾದ್ದು. ನೀವೊಂದು ವಾಹನ ತೆಗಿಬೇಕಾದರೆ ಈ ಕಲ್ಲರ್ಗಳನ್ನು ತಗೊಳ್ಳಿ, ಒಳ್ಳೆಯದೇ ಆಗುತ್ತದೆ. ವಿರುದ್ಧವಾಗಿ ತೆಗೆದುಕೊಂಡ್ರೆ ಆಕ್ಸಿಡೆಂಟ್ಗಳಾಗೋದು, ಯಾವುದೋ ಒಂದು ಹೆಚ್ಚು ಕಮ್ಮಿ ಆಗೋದು, ಇವೆಲ್ಲ ಇರುತ್ತದೆ. ಆದ್ದರಿಂದ ನಾವು ಹೇಳಿರುವಂತಹ ಕಲ್ಲರ್ಗಳಲ್ಲಿ ತೆಗೆದುಕೊಂಡರೆ ಒಳ್ಳೆಯ ದಿವಸ, ಒಳ್ಳೆಯ ಲಗ್ನದಲ್ಲಿ ವಾಹನಗಳನ್ನು ಖರೀದಿ ಮಾಡಿ ಒಳ್ಳೆಯದಾಗುತ್ತೆ. ಒಂದು ಒಡವೆ ಆಗಲಿ, ಒಂದು ಭೂಮಿ ಆಗಲಿ, ಒಳ್ಳೆಯ ದಿವಸಗಳಲ್ಲಿ ನೀವು ಮಾಡಿದರೆ ಸ್ಥಿರವಾಗಿ ನಿಲ್ಲುತ್ತದೆ. ಯಾಕಂದರೆ ಗುರುಬಲದಿಂದ ಏನೇ ಮಾಡುವಾಗ ಈ ಸ್ಥಿರವಾಗಿ ನಿಲ್ಲಬೇಕಂದ್ರೆ ನಾವು ಒಳ್ಳೆಯ ಲಗ್ನಗಳು ನೋಡಿ, ಒಳ್ಳೆಯ ದಿನ ನೋಡಿ ತೆಗೆದುಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತದೆ. 25ರ ಮೇಲೆ ಮೇಯಿಂದ ತುಂಬ ಯೋಚನೆಗಳು ಮಾಡಿ, ವ್ಯವಹಾರಗಳು ಮಾಡಿ, ಎಲ್ಲ ಒಳ್ಳೆಯದೇ ಆಗುತ್ತದೆ. ಧನುಸ್ಸು ರಾಶಿ ವಿಚಾರ. ಧನುಸ್ಸು ರಾಶಿಯವರಿಗೆ ಈಗ ಅಷ್ಟಮದಲ್ಲಿ ಮಂಗಳ ಗ್ರಹ, 6ರಲ್ಲಿ ಗುರುಗ್ರಹ ಇರುವುದರಿಂದ ನೀವು ಒಳ್ಳೆಯದನ್ನು ಮಾಡೋಕ್ಕೆ ಹೋದರೆ ಕೂಡ ನಿಮಗೆ ಕೆಟ್ಟ ಹೆಸರೇ ಬರುತ್ತದೆ. ಯಾವುದು ಒಳ್ಳೆಯದು ಹೆಸರು ಬರುವುದಿಲ್ಲ. ಕಾರಣವೆಂದರೆ ಗುರುಬಲ ಇಲ್ಲ, ಮಂಗಳ ಗ್ರಹದ ಬಲವೂ ಇಲ್ಲ. ಸ್ನೇಹಿತರಲ್ಲೇ ಅಪವಾದಗಳು, ಸೋದರರಿಂದ ತೊಂದರೆಗಳು, ವಾದ ವಿವಾದಗಳು, ಇವೆಲ್ಲವೂ ಬಿದ್ದು ಎದ್ದಿರುತ್ತೀರ. ಹೋಗಿರೋ ದುಡ್ಡು ಬರುವುದಿಲ್ಲ. ಯಾರಕ್ಕಾದರೂ ನೀವು ಮುಂದಕ್ಕೆ ಹೋಗಿರೋ ದುಡ್ಡು ಕೇಳಿದರೆ ಕೂಡ ಬರುವುದಿಲ್ಲ. ನಿಮಗೋಸ್ಕರ ಕೇಳಿದ್ರೂ ಬರುವುದಿಲ್ಲ. ಆರೋಗ್ಯದಲ್ಲಿ ಏರುಪೇರು, ಮನೋಯತೆ, ಇಷ್ಟವನ್ನು ಭೇದನೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ಧನುಸ್ಸು ರಾಶಿಯವರು. ಆದರೆ ಇವಾಗ ಬಹಳ ಶುಭದಾಯಕ ದಿನಗಳು ಬರ್ತಾ ಇದೆ. ಹೇಗೆಂದರೆ 25/5/2025ರಲ್ಲಿ ಸಪ್ತಮ ಸ್ಥಾನಕ್ಕೆ ಗುರು ಬರುವುದರಿಂದ ನಿಮಗೆ ಎಲ್ಲವೂ ಅಡಚಣೆಗಳು, ಬಾಧೆಗಳು, ತೊಂದರೆಗಳು ಎಲ್ಲ ಹೋಗಿ
ಶುಭದಾಯಕವಾಗಿ ಇರುತ್ತದೆ. ಇದನ್ನು ನೀವು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು. ಅಷ್ಟರವರೆಗೂ ತುಂಬ ಜಾಗ್ರತೆಯಾಗಿರಿ ಮೇವರೆಗೂ. ಆಮೇಲೆ ಎಲ್ಲ ಶುಭವೇ ನಡುತ್ತದೆ. ಹೇಳಲು ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಆ ತರಹ ನಿಮಗೆ ಇವಾಗ ಶುಭದಾಯಕವಾದ ಕಾಲ ಬರ್ತಾ ಇದೆ. ಸ್ವಲ್ಪ ತಡ ಹಾಕ್ಕೋಬೇಕು. ಏನೇನೋ ನಾವು ಇನ್ನೇನಕ್ಕೋ ಬದುಕಿರಬೇಕು, ಯಾವಾಗ ನೋಡಿದ್ರು ಕಷ್ಟಗಳು ಏನು ಕೊಟ್ಟಿದ್ವೋ ಏನೋ ಈ ಜೀವನ ಅನ್ನೋದು ಕೂಡ ಬಂದುಬಿಡುತ್ತೆ ನಮಗೆ ಮನಸ್ತಾಪಗಳಲ್ಲಿ. ನಾವು ಇನ್ನು ಬದುಕಬಾರ್ದು, ಏನು ಮಾಡ್ತಾ ಇದ್ದೀವಿ, ಏನಕ್ಕೆ ಬದುಕಬೇಕು, ಏನು ಸಾಧನೆ ಮಾಡಬೇಕು, ಇವೆಲ್ಲನೂ ನಮ್ಗೆ ಹಂಗೆ ಬರೋದಿಲ್ಲ. ಆ ಗ್ರಹಗಳು ಬಂದಾಗ ಅವರು ಡ್ಯೂಟಿ ಮಾಡುತ್ತಾರೆ. ಆದ್ದರಿಂದ ನಾವು ಧೈರ್ಯವಾಗಿರಬೇಕು. ಇದ್ದರೆ ಮಾತ್ರ ಜೀವನಗಳು ಆನಂದಮಯವಾಗಿರುತ್ತದೆ. ನಮಗೇನು ಹೆಚ್ಚು ಕಮ್ಮಿ ಆದಾಗ ಅಯ್ಯೋ ನಾನು ಗ್ರಹಚಾರಪ್ಪ ಅಂತೀವಿ. ಗ್ರಹಚಾರ ಅಲ್ಲ, ಗ್ರಹಗಳ ಚಾರ ಗ್ರಹಚಾರ. ಎಲ್ಲ ನಮ್ಮನ್ನು ನಡೆಸ್ತಾ ಇರೋದು ಈ ಗ್ರಹಗಳೇ. ಆದ್ದರಿಂದ ಒಂದೊಂದು ರಾಶಿಯವರಿಗೆ ಒಂದೊಂದು ತರಹ ಇರುತ್ತದೆ. ಆದರೆ ಧನುಸ್ಸು ರಾಶಿಯವರಿಗೆ ಮೇವರೆಗೂ ಹಣ ಕಳೆದುಕೊಳ್ಳುವುದು, ಒಡವೆ ಹೋಗುವುದು, ಕಳ್ಳತನವಾಗುವುದು ಇವೆಲ್ಲವೂ ಇರುತ್ತದೆ. ಮೇ ಆದ ಮೇಲೆ ಹೋಗಿರುವ ಗೌರವವೂ ಬರುತ್ತದೆ. ಯಾವುದೇ ಕೆಲಸಗಳಿಲ್ಲದೆ ಸೋಮಾರಿಯಾಗಲಿ ಇದ್ದವರು ಕೂಡ ಕೆಲಸವಾಗುತ್ತದೆ. ವಿದ್ಯೆ ಅಂದರೆ ಓದಬೇಕು ಅಂದರೆ ಮನಸ್ಸು ಬೇಜಾರು ಏನೇನೋ ಆಗ್ತಾ ಇರ್ತದೆ. ಆ ವಿದ್ಯೆಯೂ ಅಧಿಕವಾಗುತ್ತದೆ, ಒಳ್ಳೆಯ ರಿಸಲ್ಟು ಬರುತ್ತದೆ. ಕಲ್ಯಾಣ ಆಗದೇ ಇದ್ದೋಗಿರೋರಿಗೆ ಕಲ್ಯಾಣವೂ ಆಗುತ್ತದೆ. ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲಪ್ಪ, ಎಷ್ಟು ವರ್ಷಗಳಾದರೂ ಕೂಡ ಏನೇ ಬಾಧೆ ಬಿದ್ದು ಅನ್ನೋರಿಗೆ ಗೃಹ ಲಾಭವೂ ಆಯ್ತದೆ. ಏನೋ ತೆಗಿಬೇಕು ಅಂತ ಇದ್ನಪ್ಪ, ಒಡವೆ ಇದೆಲ್ಲ ಏನು ಮಾಡಿದ್ರೆ ಆಗ್ತಾಯಿಲ್ಲ ಅನ್ನೋರಿಗೆ ಆ ಒಡೆಯ ತೆಗೆಯೋ ಸಮಯನೂ ಬರ್ತಾ ಇದೆ. ಎಲ್ಲವೂ ಶುಭವೇ ನಡೆಯುತ್ತದೆ ಮೇ ಮೇಲೆ. ನೀವು ಅಷ್ಟಮದಲ್ಲಿ ಮಂಗಳ ಗ್ರಹ ಇರುವುದರಿಂದ, 6ರಲ್ಲಿ ಗುರು ಇರುವುದರಿಂದ, ಗುರುಗ್ರಹಕ್ಕೆ ಕಡಲೆಕಾಳು, ಕೇಸರಿ ಬಟ್ಟೆ, ಎಲೆ ಅಡಿಕೆ, ದಕ್ಷಿಣೆ ಸಮೇತ ಬ್ರಾಹ್ಮಣರಿಗೆ ದಾನ ಮಾಡಿ. 1. 2ನೇದು, ಸುಬ್ರಹ್ಮಣ್ಯ ಸ್ವಾಮಿ, ಕಲ್ಯಾಣ ಮುರುಘನ ದೇವಸ್ಥಾನ ಎಲ್ಲಿದ್ದರೆ ಅಲ್ಲಿ ಹೋಗಿ ಆ ಮಂಗಳ ಗ್ರಹಕ್ಕೆ ನೀವು ಶುಭದಾಯಕವಾಗಿ ಪೂಜೆ ಮಾಡಿಸಿ. ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ, ಅದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ತೊಗರಿಕಾಳು 9, ಕಡಲೆಕಾಳು 9 ನಿಮ್ಮ ಹತ್ರ ಇಟ್ಕೊಳ್ಳಿ, ಎಲ್ಲ ಒಳ್ಳೆಯದೇ ಆಗುತ್ತದೆ. ಯಾವುದು ತೊಂದರೆಗಳು ಬಂದರೆ ಕೂಡ ಅತಿ ಶೀಘ್ರವಾಗಿ ಪರಿಹಾರವಾಗುತ್ತದೆ. ನಿಮಗೆ ಶುಭ ಸಂಖ್ಯೆಗಳು 1, 2, 3, 5 ಶುಭ ಸಂಖ್ಯೆಗಳು. ಕೆಂಪು, ಅರಿಶಿನ, ಕೇಸರಿ ಕಲ್ಲರುಗಳು ಶುಭದಾಯಕ. ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ಶುಭ ದಿನಗಳು ನಿಮಗೆ ಇರುತ್ತದೆ. ನೀವು ಈ ಪೂಜೆಯನ್ನು ಮಾಡಿಸಿ ಮೇನಿಂದ ಮಹಾರಾಜ್ಯಯೋಗ ನಿಮಗೆ ಬರುತ್ತದೆ, ಎಲ್ಲ ಜಯವಾಗುತ್ತದೆ. ಮಕರ ರಾಶಿ ವಿಚಾರ. ಮಕರ ರಾಶಿಯವರಿಗೆ 1 ಅಂದುಕೊಂಡರೆ 2ರಷ್ಟು ಲಾಭಗಳಿರುತ್ತದೆ. ಮಹಾನುಭಾವರಾದಂಥ ಗುರು ದೃಷ್ಟಿ ಮಕರ ರಾಶಿ ಮೇಲೆ ಇರುವುದರಿಂದ ಹೋಗಿರುವುದೆಲ್ಲ ಬರುವುದು, ಕೋರ್ಟಿನಲ್ಲಿರುವ ವ್ಯವಹಾರಗಳು ಅಪಜಯವಾಗಿದ್ದಂತಹ ವ್ಯವಹಾರಗಳು ವಿಜಯವಾಗುವುದು, ಯಾರೋ ತಗೊಂಡೋಗಿರೋ ದುಡ್ಡು ಬರದೇ ಇರುವುದು ಬರುವುದು, ಭೂಮಿ ತೆಗೆಯುವುದು, ಒಡವೆ ತೆಗೆಯುವುದು, ಶುಭ ಕಾರ್ಯಗಳು ನಡೆಸುವುದು ಇವೆಲ್ಲವೂ ಇವಾಗ ಒಳ್ಳೆಯದೇ ಆಗುತ್ತದೆ. ನಾವು 1 ರೂಪಾಯಿ ಅಂದ್ಕೊಂಡು 2 ರೂಪಾಯಿ ಅಷ್ಟು ಲಾಭ ಬರ್ತಾನೆ ಇರ್ತದೆ ಈ ಮಕರ ರಾಶಿಯವರಿಗೆ. ನೀವು ಏನೇ ಕೆಲಸಗಳು ಮಾಡುವಾಗ ಇವೆಲ್ಲ ಒಳ್ಳೆಯದಾಗಬೇಕಾದ್ರೆ ನಿಮ್ಮ ಕೆಲಸ ಆಗುವವರೆಗೂ ಬೇರೆಯವರಿಗೆ ಹೇಳಬಾರದು. ಹೇಳಿದರೆ ನಾವು ಹೇಳಿದ್ದೆಲ್ಲವೂ ನಿಮಗೆ ರಿವರ್ಸ್ ಆಗುತ್ತೆ. ಯಾಕಂದರೆ ಅದು ಸ್ಪಿಲ್ಟ್ ಆಗಿ ನಿಮಗೆ ಆಗ್ತಾ ಇರೋ ವ್ಯವಹಾರಗಳಲ್ಲಿ ಯಾರೋ ಒಬ್ಬರು ಬಂದು ತೊಂದರೆ ಕೊಡ್ತಾರೆ. ಕಾರಣವೇನೆಂದರೆ ನಿಮಗೆ 7ನೇ ಮನೆಯಲ್ಲಿ ಮಂಗಳ ಗ್ರಹ ಅಂದರೆ ಸ್ನೇಹಿತರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಬಾತ್ರಕಾರರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಹೆಂಡತಿ ಆಗಿರಬಹುದು, ಮಕ್ಕಳಾಗಬಹುದು. ಬೇರೆಯವರಿಗೆ ಈ ಉಸಾಬರಿಗೆ ಗೊತ್ತಾದರೆ ನೀವು ಮಾಡ್ತಾ ಇರೋ ಕೆಲಸ ನಿಮ್ಮ ಕೆಲಸಗಳು ಯಾವುದೂ ಆಗೋದಿಲ್ಲ. ತೊಂದರೆ ಈ ಮಂಗಳ ಗ್ರಹ ಕೊಡ್ತಾ ಇರ್ತಾರೆ. ಗುರುಬಲದಿಂದ ಇಷ್ಟೂ ಬರುತ್ತದೆ. ಕೆಲಸ ಆದಮೇಲೆ ಎಲ್ಲರಿಗೂ ಹೇಳ್ಕೊಳ್ಳಿ, ಅದಕ್ಕೆ ಮುಂಚೆ ಯಾರಿಗೂ ಹೇಳೋಕೆ ಹೋಗಬೇಡಿ. ಏನೇ ಕೆಲಸ ಮಾಡಿ ಯೋಚನೆ ಮಾಡಿ ಅತಿ ಶೀಘ್ರವಾಗಿ ಜಯವಾಗುತ್ತದೆ. ಆ ಥರದಿಂದ ಹತ್ತಿರ ಬಂದರೂ ದೂರನೂ ಹೋಗ್ಬಿಡುತ್ತದೆ. ಆಮೇಲೆ 25/5/2025 ಮೇಲೆ ಗುರುಬಲ ನಿಮಗೆ ಹೋಗ್ತಾ ಇದೆ. ಆದ್ದರಿಂದ
ಏನೇ ಕೆಲಸ ಮಾಡೋ ಹಣದಲ್ಲಿ ಹುಷಾರಾಗಿ ವ್ಯವಹಾರ ಮಾಡಿ, ಖರ್ಚುಗಳು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ತೊಂದರೆ ಬರ್ತದೆ, ಸಾಲಗಳು ಮಾಡೋದು ಬಾಧೆ ಎಲ್ಲ ಬರುತ್ತದೆ. ಅದನ್ನು ಹುಷಾರಾಗಿ ವ್ಯವಹಾರ ಮಾಡಿಕೊಂಡು ನೀವು ತೊಗರಿ ಕಾಳು ಮತ್ತು ಕೇಸರಿ ಬಟ್ಟೆಲಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎಲ್ಲಿದ್ದರೆ ಅಲ್ಲಿ ಹೋಗಿ ಆ ಮಂಗಳ ಗ್ರಹಕ್ಕೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿಸಿ ಒಂದರ ಮೇಲೆ ಒಂದು ಲಾಭ ಇದ್ದೇ ಇರುತ್ತದೆ. ನಿಮಗೆ ಶುಭ ಸಂಖ್ಯೆಗಳು 4, 6, 7 ಶುಭ ಸಂಖ್ಯೆಗಳು. ಒಳ್ಳೆಯ ದಿವಸಗಳು ಬುಧವಾರ, ಶುಕ್ರವಾರ, ಶನಿವಾರ ತುಂಬ ಶ್ರೇಷ್ಠವಾದ ದಿನಗಳು. ಶುಭ ಕಲರ್ಸು ಪಚ್ಚೆ, ಬಿಳಿ, ನೀಲಿ ಕಲರು ಬಹಳ ಶುಭದಾಯಕವು ಆಗಿರುತ್ತದೆ. ಏನೇ ಕೆಲಸ ಮಾಡುವಾಗ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಶುಭವಾಗುತ್ತದೆ. ಕುಂಭರಾಶಿ ವಿಚಾರ. ಕುಂಭರಾಶಿಯಲ್ಲಿ ರಾಶಾಧಿಪತಿಯಾದಂತಹ, ರಾಶಿಗೆ ಅಧಿಪತಿಯಾದಂತಹ ಮಹಾನುಭಾವ ಶನಿದೇವರು ರಾಶಿಯಲ್ಲಿರುತ್ತಾರೆ. ಆದ್ದರಿಂದ ನಾವು ಭಯಪಡೋಷ್ಟೇನಿಲ್ಲ. ಆತ್ಮ ಒಳ್ಳೆಯದನ್ನೇ ಮಾಡುತ್ತಾರೆ. ನಾವು ಹುಟ್ಟಿರೋ ದಶಾಭುಕ್ತಿ ಅಂತರ್ಭುಕ್ತಿಗಳು ಚೆನ್ನಾಗಿದ್ದರೆ ಯಾವ ತೊಂದರೆಗಳಿಲ್ಲ. ಶನಿದೇವರಿಗೆ ನೀವು ಒಂದು ತೈಲಾಭಿಷೇಕವನ್ನು ಮಾಡಿಸಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ಶನಿವಾರ ದಿವಸ 3 ತರಹ ಎಣ್ಣೆಯನ್ನು ತಲೆಗೆ ಇಟ್ಟುಕೊಂಡು ಸ್ನಾನ ಮಾಡಿ ಮನೆಯಿಂದ ಶ್ರದ್ಧಾಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕ ಮುಗಿಸ್ಕೊಂಡು ಮನೆಗೆ ಬಂದರೆ ಎಲ್ಲವೂ ಜಯವಾಗುತ್ತದೆ. ನಿಮ್ಮ ಕಷ್ಟಗಳಲ್ಲೂ ಪರಿಹಾರವಾಗುತ್ತದೆ. ನಿಮಗೆ ಯಾವ ತೊಂದರೆಗಳು ಬರುವುದಿಲ್ಲ. ಏನೇ ಮಾಡುವಾಗ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಮಂದ ಅಂದರೆ ನೀವು ಮರ್ಕರಿ ಲೈಟ್ ಥರ ಇರೋರು, ಟ್ಯೂಬ್ ಲೈಟ್ ಥರ ಆಗಿಬಿಟ್ಟಿರ್ತಾರ. ಕಾರಣ ಅಂದರೆ ಆ ಮಹಾನುಭಾವನಾದಂಥ ಶನಿದೇವರು ನಿಮ್ಮ ರಾಶಿಯಲ್ಲಿ ಕೂತಿರುವುದರಿಂದ ನಿಮಗೆ ಶುಭದಾಯಕವಾದ ದಿನಗಳು ಹತ್ತಿರದಲ್ಲೇ ಇದೆ. ರಾಜ್ಯಯೋಗ ಬರ್ತಾ ಇದೆ. ಕಾರಣವೇನೆಂದರೆ 23/3/2025 ಮೇಲೆ ಮಹಾನುಭಾವನಾದಂಥ ಶನಿದೇವರು ಮೀನ ರಾಶಿಗೆ, ನಿಮ್ಮ ರಾಶಿಯಿಂದ 2ನೇ ಸ್ಥಾನಕ್ಕೆ 7.5 ಅಂತಾರೆ, 7 ಶನಿಕಾಟ ಅಂತಾರೆ. ಅದರಲ್ಲಿ ನಿಮಗೆ 5 ವರ್ಷ ಆಗೋಗಿ ಇನ್ನು 2.5 ವರ್ಷ ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ. 7 ಕಾಟ ಕೊಡೋದಿಲ್ಲ. ಅವರು 12ನೇ ಮನೆಯಲ್ಲಿರುವಾಗ ಮತ್ತೆ ರಾಶಿಗೆ ಬಂದಾಗ ಮೇಲು ಬೀಳು ಕೊಡ್ತಾ ಇರ್ತಾರೆ. ಧನಸ್ಥಾನಕ್ಕೆ ಬಂದಾಗ ಎಲ್ಲ ಶುಭವನ್ನೇ ಕೊಡುತ್ತಾರೆ. ಅಯ್ಯೋ ನನಗೆ 7 ವರ್ಷ ಶನಿ ಕಾಟಪ್ಪ, ಏನಾಗುತ್ತೇನೋ ಭಯ ಬೀಳೋಷ್ಟೇನೂ ಇಲ್ಲ. ಶನಿ 2ನೇ ಮನೆಗೆ ಬಂದರೆ ಆಗದಿರೋ ಕೆಲಸಗಳೆಲ್ಲ ಆಗುವುದು, ಏನು ಇಲ್ದಿರೋರಿಗೆಲ್ಲ ಒಳ್ಳೆಯದಾಗುವುದು, ತಿಪ್ಪೆ ಮೇಲಿರೋ ಕುಪ್ಪೆರಿಗೆ ಮೇಲೆ ಅಂದಂಗೆ ಎಲ್ಲ ಕೆಲಸಗಳಲ್ಲೂ ಜಯವಾಗುವುದು, ಒಂದು ಅಂದ್ಕೊಂಡು 2ರಷ್ಟು ಲಾಭಗಳು ಬರುವುದು ಇರ್ತದೆ. ಅದೇ ತರಹ ಶನಿ ಗುರುನೇ ಇಲ್ಲಪ್ಪ ಅಂತಾರೆ. ಆ ಥರ ನಿಮ್ಮ ಗುರುಬಲನೂ ಬರ್ತಾ ಇದೆ. ಯಾವಾಗ 25/5/2025 ಮೇಲೆ ಗುರುಬಲವೂ ಬರ್ತಾ ಇದೆ. ಈ ಕಡೆ ಶನಿ ಬಲ ಗುರುಬಲ ಬಂದವ್ರನ್ನ ಯಾರು ಏನು ಮಾಡುವುದಕ್ಕೂ ಆಗೋದಿಲ್ಲ, ಅಷ್ಟು ಬಲವಾಗಿರ್ತದೆ. ನೀವು ಇವಾಗ ಮಾಡಬೇಕಾಗಿದ್ದು ಒಂದೇ ಕೆಲಸ, ತೈಲಾಭಿಷೇಕ ಶನಿದೇವರಿಗೆ ಮಾಡಿಸಿ ಕರಿ ಎಳ್ಳು 9 ಒಂದು ಕಪ್ಪು ಬಟ್ಟೆಯಲ್ಲಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಎಲ್ಲ ಜಯವಾಗುತ್ತದೆ. ದುಡ್ಡು ಹೋಗಿರೋದಾಗಲಿ, ಉದ್ಯೋಗದಲ್ಲಿ ತೊಂದರೆ ಆಗಲಿ, ಪ್ರಮೋಷನಲ್ಲಿ ತೊಂದರೆ ಆಗಲಿ, ಆರೋಗ್ಯದಲ್ಲಿ ತೊಂದರೆ ಆಗಲಿ, ಇವೆಲ್ಲವೂ ನಿವಾರಣೆ ಆಗುತ್ತದೆ ಅತಿ ಶೀಘ್ರವಾಗಿ. ಕಾರಣ ಅಂದರೆ ಆ ಮಹಾನುಭಾವನಿಗೆ ಇಷ್ಟವಾದಂಥ ಕಾಳುಗಳನ್ನು ನಿಮ್ಮ ಹತ್ರ ಇರುವುದರಿಂದ ನಿಮಗೆ ಶುಭದಾಯಕವಾಗುತ್ತದೆ. ಗುರುಗ್ರಹಕ್ಕೆ ಕಡಲೆಕಾಳು, ಅರಿಶಿನ ಬಟ್ಟೆ, ಎಲೆ ಅಡಿಕೆ, ದಕ್ಷಿಣೆ ಬಾಳೆಹಣ್ಣು ನಿಮಗೆ ಗೊತ್ತಾದಂಥ ಬ್ರಾಹ್ಮಣರಿಗೆ ದಾನ ಮಾಡಿ. ಗುರುಬಲ ಬಂದಾಗ ಎಲ್ಲವೂ ಜಯವೇ ಆಗುತ್ತದೆ, ಯಾವ ಸಂದೇಹವಿಲ್ಲ. ರಾಜ್ಯೋಗ ಅಂದರೆ ಮುಗುಟ ಇಲ್ಲದ ಮಹಾರಾಜ ಅಂತಾರೆ, ಆ ತರಹ ರಾಜ್ಯಯೋಗ ನಿಮ್ಗೆ ಬರ್ತಾ ಇದೆ. ಶನಿ ಗುರು ಯಾವಾಗ ಬರ್ತಾರೋ ನಾವು ಅಂದುಕೊಂಡಿದ್ದಷ್ಟು 2ರಷ್ಟು ಜಯವಾಗುತ್ತದೆ. ಆದ್ದರಿಂದ ಈ 2 ಕೆಲಸಗಳನ್ನು ಮಾಡಿದರೆ ಮಾತ್ರ ನಿಮಗೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಮಗೆ ಶುಭವಾದ ಸಂಖ್ಯೆಗಳು 4, ನಿಮಗೆ ಮಿತ್ರತ್ವ ಬುಧನು. ಅದೇ ಥರ 6 ಶುಕ್ರ, ಆ ರಾಶಿಗೆ ಯೋಗಕಾರಕ 6. ಅದೇ ತರಹ 7 ಆ ರಾಶಾಧಿಪತಿ ಶನಿ 7. 4, 6, 7 ಬಹಳ ಶುಭದಾಯಕವು. ಮೃತ್ಯುತ್ವಗಳು ನಿಮಗೆ ಶತ್ರುತ್ವ ಇರುತ್ತೆ, ಮಿತ್ರತ್ವ ಇರುತ್ತೆ. ಅದರಲ್ಲಿ ಮಿತ್ರತ್ವ ಆದ ದಿನಗಳು
ಬುಧವಾರ ಏನೇ ಕೆಲಸಗಳು ಮಾಡಿ ಜಯವಾಗುತ್ತದೆ. ಶುಕ್ರವಾರ ಯಾವೇ ಕೆಲಸಗಳಲ್ಲಿ ಮುಂದಕ್ಕೆ ಹೋಗಿ ಅಪಜಯ ಇಲ್ಲದೆ ವಿಜಯವಾಗಿ ಬರುತ್ತಾರೆ. ಶನಿವಾರದಲ್ಲಿ ಏನೇ ವ್ಯವಹಾರಗಳಿಗೆ ಹೋಗಿ ಅತಿ ಶೀಘ್ರವಾಗಿ ಜಯ ಮಾಡಿಕೊಂಡು ಬರುತ್ತೀರಿ. ಈ 3 ದಿವಸಗಳಲ್ಲಿ ನೀವು ಏನು ಕೈ ಹಾಕಿದರೆ ಅದು 2ರಷ್ಟು ಜಯವಾಗಿ ಮಾಡಿಕೊಂಡೇ ಬರ್ತೀರಿ. ಈ ಶುಭ ದಿನಗಳು. ಶುಭ ಕಲರ್ಗಳು: ಒಂದು ಗಾಡಿ ತೆಗೆಯಲಿ, ಒಂದು ಬಟ್ಟೆ ನೀವು ಹಾಕ್ಕೊಳ್ಳಿ, ನಿಮ್ಮ ರಾಶಿಗೆ ತಗ್ಗಟ್ಟಾಗಿ ಹಾಕಿಕೊಂಡರೆ ಒಳ್ಳೆಯದೇ ಆಗುತ್ತದೆ. ನಿಮಗೆ ಶುಭವಾದ ಕಲರ್ಗಳು ಪಚ್ಚೆ, ಬಿಳಿ, ನೀಲಿ ಕಲರ್ಗಳು ಶುಭದಾಯಕವು. ಇದನ್ನು ಉಪಯೋಗಿಸಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ಆ ಕಾಳಹಸ್ತೀಶ್ವರ ಸ್ವಾಮಿ ಆಶೀರ್ವಾದ ಸದಾ ನಿಮಗೆ ಇರುತ್ತದೆ. ಶನಿದೇವರಿಗೆ, ಗುರುದೇವರಿಗೆ ಪೂಜೆಯನ್ನು ತಪ್ಪದೆ ಮಾಡಿಸಿ ಎಲ್ಲ ಜಯವಾಗುತ್ತದೆ. ಮೀನರಾಶಿ ವಿಚಾರ: ಮೀನರಾಶಿಯವರಿಗೆ ತುಂಬ ಜಾಗ್ರತೆಯಿಂದ ಇರಬೇಕು. ಯಾಕಂದರೆ 7.5 ಸ್ಟಾರ್ಟ್ ಆಗಿದೆ, 2.5 ವರ್ಷ ಆಯಿತು. ಎಲ್ಲ ಒಳ್ಳೆಯದು ಮಾಡೋಕ್ಕೆ ಹೋದರೆ ಕೂಡ ಇಂದಿನಿಂದ ವಾದ ವಿವಾದಗಳು, ಅಪವಾದಗಳಿರುತ್ತವೆ. ಮತ್ತು ನಿಮ್ಮ ರಾಶಿಯಲ್ಲೇ ರಾಹು ಕೇತು ಇರುವುದರಿಂದ ವಾಹನಗಳಿಂದ ಜಾಗೃತಿಯಾಗಿರಿ. ನಿಮ್ಮದು ಆಲೋಚನೆಗಳೆಲ್ಲ ದೂರ ಆಲೋಚನೆಗಳಿರುತ್ತದೆ. ದೂರ ಆಲೋಚನೆಗಳೆಲ್ಲ ದುರಾಲೋಚನೆ ಆಗುತ್ತದೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿ ವ್ಯವಹಾರಗಳು ಮಾಡಿ. ಏನೇ ಕೆಲಸಗಳು ಮಾಡುವಾಗ ಆತುರದಿಂದ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಆತಂಕಗಳು, ಬಾಧೆಗಳು, ನಿಷ್ಠೂರಗಳು, ಕಂಟುಗಳು ಬರುತ್ತದೆ. ಯೋಚನೆ ಮಾಡಿ ಮುಂದಕ್ಕೆ ಹೋಗಿ, ಎಲ್ಲವೂ ಜಯವೇ ಆಗುತ್ತದೆ. ಯೋಚನೆ ಇಲ್ಲದ ಕೆಲಸಗಳಿಂದ ನಿಮಗೆ ಎಲ್ಲವೂ ಬಾಧೆಗಳೇ ಬರುತ್ತದೆ. ಆರೋಗ್ಯದಲ್ಲಿ ಅನಾರೋಗ್ಯವಾಗುತ್ತದೆ. ಮನೋಯತೆಯಲ್ಲಿ ಮಹಾಮನೋಯತೆ ಬರುತ್ತದೆ. ಕಾರಣವೇನೆಂದರೆ ಆತುರದಿಂದ ಮಾಡಿದ್ದರಿಂದ, ದುರಾಲೋಚನೆಗಳಿಂದ. ದೂರ ಆಲೋಚನೆ ಅಂದರೆ ದುರಾಲೋಚನೆ ಅಂದ್ಬಿಟ್ಟು ಇವೆಲ್ಲ ಮಾಡುವುದು ಈ ಮಹಾನುಭಾವದಂಥ ರಾಹು ಕೇತು. ಇವರು ಶಾಡೋ ಥರ, ನೆರಳು, ಗೊತ್ತಿಲ್ಲದರೇ ನಮ್ಗೆ ಆ ಥರ ಮಾಡಿಸ್ತಾರೆ. ಏನೋ ವ್ಯವಹಾರಗಳು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗುವ ಸೂಚನೆಗಳು ಇರುತ್ತದೆ. ವಾಹನದಿಂದ ಅಡಚಣೆಗಳಾಗುವುದು ಇರುತ್ತದೆ. ವಾಹನ ನೀವು ತೆಗೆಯುವಾಗ ರಾಹುಕಾಲ ಮುಂಚೆ ಆಗಲಿ, ರಾಹುಕಾಲ ಆಗೋದ ಮೇಲೆ ಆಗಲಿ ತೆಗೆದುಕೊಂಡು ಹೋಗಬೇಕು. ಏನೇ ಒಳ್ಳೆಯ ಕೆಲಸಗಳು ಮಾಡುವಾಗ ರಾಹುಕಾಲ ಯಮಗಂಡ ಕಾಲದಲ್ಲಿ ಮಾಡುವುದಕ್ಕೆ ಹೋಗಬೇಡಿ. ಅದು ಅಡಚಣೆಗಳು, ತೊಂದರೆಗಳೇ ಬರುತ್ತದೆ. ಯಾಕೆಂದರೆ ರಾಹು ಕೇತು. ರಾಹು ಅಂದ್ರೆ ರಾಹುಕಾಲ, ಯಮಕಂಟಕ ಕಾಲ. ಅದರಲ್ಲಿ ಶನಿ ಬೇರೆ, 7.5 ಅಂದರೆ ಶನಿ ಕಾಟ. ಇಷ್ಟರಿಂದ ನೀವು ಅಭಿಮನ್ಯು ಯುದ್ಧದಲ್ಲಿ ಜಯಿಸ್ಕೊಂಡು ಒಳಗೋಗ್ತೇನೆ, ಆಚೆ ಬರುವುದಕ್ಕಾಗೋದಿಲ್ಲ. ಆ ಥರ ಪರಿಸ್ಥಿತಿ ಇವಾಗ ಮೀನರಾಶಿಯವರಿಗೆ. ಎಲ್ಲದೂ ಒಳ್ಳೆಯದು ಒಂದು ಹೋಗಿ ಹೋಗಿ ಕೆಟ್ಟದ್ದೇ ಬರೋದು. ಆದ್ದರಿಂದ ತುಂಬ ಜಾಗ್ರತೆಯಾಗಿ ವ್ಯವಹಾರಗಳು ಮಾಡಿ ಒಳ್ಳೆಯದೇ ಆಗುತ್ತದೆ. ಇಲ್ಲದೆ ತೊಂದರೆಗಳು ಬರುತ್ತದೆ. ನೀವು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಅತಿ ಶೀಘ್ರವಾಗಿ ಶ್ರೀಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಮಹಾನುಭಾವನಾದಂಥ ವಾಯುಲಿಂಗ ಅಂದರೆ ಶಿವನ ಲಿಂಗ, ಅವರನ್ನು ದರ್ಶನ ಮಾಡಿಕೊಂಡು ಆ ಕಡೆ ಜ್ಞಾನ ಪರಶುರಾಮಿಕ ಅಮ್ಮವಾರನ ದರ್ಶನ ಮಾಡಿಕೊಂಡು ಆಚೆ ಬಂದು ಗೋವು ದರ್ಶನ ಮಾಡಿಕೊಂಡು ಬರುವಾಗ ನೀವು ತಿರುಪತಿ ತಿರುಮಲ ತಿಮ್ಮಪ್ಪನ ಹತ್ರ ಆದರೂ ಹೋಗ್ಬೋದು. ಇಲ್ಲ ಕೆಳಗಿರುವ ಗೋವಿಂದ ಸ್ವಾಮಿ ಆಗಲಿ, ಅಲವೇಲು ಮಂಗಾಪುರಕ್ಕಾಗಲಿ, ಕಲ್ಯಾಣ ಶ್ರೀನಿವಾಸ ಮಂಗಾಪುರಕ್ಕಾಗಲಿ ಹೋಗಿ ಬಂದರೆ ನಿಮಗೆ ನೆತ್ತಿಯಲ್ಲಿ ಬೀಳುವ ತೊಂದರೆಗಳೆಲ್ಲೂ ಪಕ್ಕದಲ್ಲಿ ಹೋಗುತ್ತದೆ. ಹಣ ವಿಚಾರದಲ್ಲಿ ದುಂದು ಖರ್ಚುಗಳು ಜಾಸ್ತಿ ಇರುತ್ತದೆ. ಹುಷಾರಾಗಿ ವ್ಯವಹಾರಗಳು ಮಾಡಿ. ಮರುವು ಬರುವುದುಂಟು. ಯಾರ ಹತ್ರ ಏನು ಮಾತಾಡ್ತೀವಿ ಗೊತ್ತಲ್ದಿರ ಮಾತಾಡ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಇವೆಲ್ಲ ನಿವಾರಣೆ ಆಗಬೇಕಾದರೆ ನೀವು ಕಾಳಹಸ್ತಿಗೆ ಮರೆಯದೇ ಹೋಗಲೇಬೇಕು. ಈ ಆಟಂಕಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ನಿಮಗೆ ಮೊದಲು ಇವಾಗ ಪ್ರಧಾನಮಂತ್ರಿ ಯಾವ ತರಹೋ ನಿಮ್ಮ ರಾಶಿಗೆ ಪ್ರಧಾನಮಂತ್ರಿ ಅಂದರೆ ಕಾಳಹಸ್ತಿ. ಅಲ್ಲಿಗೆ ಹೋಗಿ ವಿಮೋಚನೆ ಮಾಡಿಕೊಂಡ್ಬಂದರೆ ಈ ಗ್ರಹಚಾರಗಳೆಲ್ಲವೂ ನಮಗೆ ಒಳ್ಳೆಯದನ್ನೇ ಮಾಡುತ್ತದೆ. ಆದ್ದರಿಂದ ನೀವು ಮೀನರಾಶಿಯವರು ತಪ್ಪದೇ ಕಾಳಹಸ್ತಿಗೆ ಹೋಗಿ ಬನ್ನಿ, ಶುಭವೇ ಜರುಗುತ್ತದೆ.
ನಿಮಗೆ ಶುಭವಾದ ಸಂಖ್ಯೆಗಳು 1, 2, 3, 5 ಶುಭವಾದ ಸಂಖ್ಯೆಗಳು. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ ತುಂಬ ಶುಭವಾದ ದಿನಗಳು. ಶುಭ ಕಲರ್ಸ್ ಕೇಸರಿ, ಅರಿಶಿನ, ಕೇಸರಿ, ಅರಿಶಿನ ಕಲರ್ಗಳು ಬಹಳ ಶುಭದಾಯಕ. ಕೆಂಪು ಇವು ಶುಭದಾಯಕ. ಏನೇ ಕೆಲಸಗಳು ಮಾಡೋದು ತಪ್ಪದೆ, ಮೀನರಾಶಿಯವರು ಮಾತ್ರ ತಪ್ಪದೆ ಯೋಚನೆ ಮಾಡಿ ಹೋಗಿ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲದೇ ನೀವು ಯಾವುದೋ ಒಂದು ಬರ್ತಾ ಇರ್ತದೆ. ನಿಮ್ಮ ಹತ್ರನೇ ಇರೋರೇ ನಿಮ್ಮ ಶತ್ರುಗಳಾಗಬಹುದು, ಸ್ನೇಹಿತರಾಗಿರಬಹುದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ತಂದೆ ತಾಯಿ ಆಗಿರಬಹುದು. ಯಾರ ಹತ್ರ ಮಾತಾಡುವಾಗಲಿ ವ್ಯವಹಾರಗಳು ಮಾಡುವಾಗಲಿ ಯೋಚನೆ ಮಾಡಿ. ಗೊತ್ತಿಲ್ಲದ್ರೆ ಬರೋದು ಇದ್ದಾವೆ. ಅದರಿಂದ ಉರುಳಿ 9, ಉದ್ದಿನ ಕಾಳು 9, ಕರಿ ಎಳ್ಳು 9 ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ಎಲ್ಲವೇ ಶುಭವಾಗುತ್ತದೆ, ಯಾವ ಸಂದೇಹವೂ ಇಲ್ಲ. ಶ್ರೀಕಾಳ ಅಸ್ತೀಶ್ವರಾಯ ನಮಃ. ಇದು ರಾಶಿ ವಿಚಾರಗಳು.